ಓಂ ಶಾಂತಿ. ಈ ದಿನ ಬಾಬ್ದಾದ ಈ ಕಲಿಯುಗ ಪ್ರಪಂಚ ವಿನಾಶ ಆದಮೇಲೆ ಹೊಸ ಪ್ರಪಂಚ ಬರೋದಿದೆ. ನಮಗೆಲ್ಲರಿಗೂ ಸಹ ಗೊತ್ತಿದೆ, ಸತ್ಯಯುಗ. ಹೊಸ ಪ್ರಪಂಚ ಪವಿತ್ರವಾದಂಥ ಪಾವನ ಪ್ರಪಂಚ, ಸುಖಧಾಮ, ಸ್ವರ್ಗ ಅಂತ ಏನು ಹೇಳ್ತೀವಿ, ಅದು ಬರೋದಿದೆ. ಅದು ಹೇಗೆ ಇರುತ್ತೆ ಅನ್ನೋದ್ರ ಬಗ್ಗೆ ಈ ದಿನ ಬಾಬ್ದಾದ ವರ್ಣಿಸ್ತಿದ್ದಾರೆ. ಅಂದರೆ ನಮಗೆಲ್ಲರಿಗೂ ಗೊತ್ತಿದೆ, ನಾವು ಅಲ್ಲಿ ಪ್ರಾಪ್ತಿ ಪಡ್ಕೊಳ್ಬೇಕು ಅಂದರೆ ಅದರ ಒಂದು ಪುರುಷಾರ್ಥವನ್ನು ನಾವು ಇಲ್ಲೇ ಮಾಡಿರಬೇಕು ಅಂತಾರೆ. ಅಂದರೆ ಈ ಸಂಗಮ ಯುಗದಲ್ಲೇ ಆ ಒಂದು ಪುರುಷಾರ್ಥವನ್ನು ನಾವು ಮಾಡಿದ್ದಾಗ ಅದಕ್ಕೆ ಪ್ರಾರಬ್ಧ ರೂಪದಲ್ಲಿ ನಮಗೆ ಸತ್ಯುಗದಲ್ಲಿ ಸಿಗುತ್ತೆ ಅಂತಲೂ ಸಹ ಬಾಬಾ ತಿಳಿಸಿದ್ದಾರೆ. ಆದರೆ ನಾವಲ್ಲಿ ಹೋದ್ಮೇಲೆ, ಸತ್ಯುಗದಲ್ಲಿ ನಾವು ಅಲ್ಲಿ ಹೋದ್ಮೇಲೆ ಯಾವ ರೀತಿ ಅಲ್ಲಿ ಇರುತ್ತೆ, ಏನೇನೆಲ್ಲ ನಾವು ಅಲ್ಲಿ ಪ್ರಾಪ್ತಿಗಳನ್ನು ಪಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ತಿದ್ದಾರೆ. ಅಂದರೆ ನಮಗೆ ಗೊತ್ತಿದೆ, ತುಂಬ ದೂರನೂ ಇಲ್ಲ ಅಲ್ವಾ. ಸತ್ಯಯುಗ ಬರುವಂತಹದ್ದು ತುಂಬ ಹತ್ತಿರದಲ್ಲೇ ಇದೆ, ಅತಿ ಶೀಘ್ರದಲ್ಲೇ ಬರೋದಿದೆ. ಈಗ ನಮಗೆಲ್ಲರೂ ನೋಡ್ತಿದ್ದೀವಿ ಪ್ರಪಂಚದಲ್ಲಿ 4 ಕಡೆ ಏನೇನೆಲ್ಲ ಆಗ್ತಿದೆ ಅಂತ. ಇದೆಲ್ಲನೂ ಸಹ ಅತಿಯಾಗಿ ಅಂತ್ಯ ಆಗುತ್ತೆ. ಆಮೇಲೆ ನಾವೆಲ್ಲರೂ ನಮ್ಮ ಒಂದು ಹೊಸ ಪ್ರಪಂಚಕ್ಕೆ ಬರ್ತೀವಿ. ಅಂದರೆ ಬಾಬಾ ನಮ್ಮನ್ನು ದುಃಖಧಾಮದಿಂದ ಬಿಡಿಸಿ ಸುಖಧಾಮದ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ತಾನೇ ಬಾಬಾ ಬಂದಿದ್ದಾರೆ. ದುಃಖಧಾಮವನ್ನು ಸಮಾಪ್ತಿ ಮಾಡೋದಕ್ಕೆ ತಾನೇ ಬಾಬಾ ಬಂದಿದ್ದಾರೆ. ಮತ್ತೆ ಅದನ್ನು ಸಮಾಪ್ತಿ ಮಾಡಿ ನಮ್ಮನ್ನು ಸುಖಧಾಮದಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ. ಅಂದರೆ ನಮಗೆ ಸದಾ ಸುಖನೇ ಶಾಂತಿನೇ ಇರುತ್ತೆ ಅಲ್ಲಿ. ಅದಕ್ಕೆ ಬಾಬಾ ಹೇಳ್ತಾರೆ, ಅಲ್ಲಿ ನೀವು ಹೋದಾಗ ಯಾವ ರೀತಿ ಇರುತ್ತೆ, ಸತ್ಯಯುಗ ಹೊಸ ಪ್ರಪಂಚ ಅಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಅಲ್ಲಿ ನಿಮ್ಗೆ ಯಾವುದೇ ಒಂದು ಪ್ರಾಪ್ತಿಯ ಕೋರಿಕೆ ಇರೋದಿಲ್ಲ. ಅಲ್ಲಿ ನಮಗೆ ಶಾಂತಿಯೇ ಒಂದು ಪ್ರಾಪ್ತಿ ಬೇಕು, ಸುಖದ ಒಂದು ಪ್ರಾಪ್ತಿ ಬೇಕು, ವೈಭವ ಅದು ಇದು ಏನೂ ಒಂದು ಕೋರಿಕೆ ಇರೋದಿಲ್ಲ. ಆದರೆ ಆ ಪ್ರಾಪ್ತಿಗೇನೆ ಕೋರಿಕೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆ ಪ್ರಾಪ್ತಿಗಳು ಏನಿದಾವೆ ಅಲ್ಲಿರುವಂಥ ಪ್ರಾಪ್ತಿಗಳಿಗೆ ಕೋರಿಕೆ ಇರುತ್ತೆ. ಏನು ಅಂತ ಅಂದರೆ ನಾವು ಸರ್ವ ಪ್ರಾಪ್ತಿಗಳಿಗೆ ಮಾಲೀಕರು, ಅಧಿಕಾರಿಗಳು ಅಲ್ವಾ. ಅಲ್ಲಿ ನಾವು ವಿಶ್ವಕ್ಕೇನೆ ಪತಿಗಳಾಗಿರ್ತೀವಿ. ಸತ್ಯುಗದ ಅಲ್ಲಿ ಬರುವಂಥ ಪ್ರತಿಯೊಂದು ಆತ್ಮನೂ ಸಹ ವಿಶ್ವಕ್ಕೆ ಮಾಲೀಕ ಅಲ್ವಾ. ಅದರಿಂದ ವಿಶ್ವ ಮಾಲೀಕ, ವಿಶ್ವಪತಿಗಳು ಆಗಿರುವಂತಹ ನಮಗೆ ಪ್ರತಿಯೊಂದು ವೈಭವದ ಮೂಲಕ ಸುಖವನ್ನು ಕೊಡೋದಕ್ಕೆ ಸದಾ ತಯಾರಾಗಿರುತ್ತೆ. ಯಾವುದು? ಪ್ರಾಪ್ತಿಗಳು. ಆ ಪ್ರಾಪ್ತಿಗಳಿಗೆ ಈ ಕೋರಿಕೆ ಇರುತ್ತಂತೆ, ನಾನು ಪ್ರತಿ ವೈಭವದ ಮೂಲಕ ಸುಖ ಕೊಡಬೇಕು ಅಂತ. ಮತ್ತೆ ಸದಾ ಸಂತೋಷ ಇರುತ್ತೆ ಅಲ್ಲಿ. ಸ್ವತಃವಾಗಿಯೇ ಸದಾ ಸಂತೋಷ ಅನ್ನೋದು ಪ್ರತಿ ಸೆಕೆಂಡು ಇರುತ್ತೆ ಅಲ್ಲಿ. ಅಂದರೆ ಸಂತೋಷವಾಗಿ ಇರೋದಕ್ಕೆ ನಾವು ಏನು ಶ್ರಮ ಪಡಬೇಕಾಗಿರೋ ಅವಶ್ಯಕತೆಯೇ ಇಲ್ಲ. ಏನೋ ಇನ್ನೊಂದು ಇಲ್ಲಿ ನಾವು ಖುಷಿಗೋಸ್ಕರ, ಸಂತೋಷಕ್ಕೋಸ್ಕರ ಏನೇನೆಲ್ಲ ನಾವು ಮಾಡ್ತಿರ್ತೀವಿ ಅಲ್ವಾ. ಒಂದು ಟ್ರಿಪ್ ಹೋಗೋದಿರ್ಬೋದು, ಏನೇ ಆಗಲಿ ಅಲ್ಲಿ ಆ ಥರದ್ದು ಯಾವುದಿರಲ್ಲ. ಅಂದರೆ ಪ್ರತಿ ಸೆಕೆಂಡು ಸಹ ಸಂತೋಷ ಅನ್ನೋದಲ್ಲಿ ಇರುತ್ತೆ. ಅದಕ್ಕೋಸ್ಕರ ನೀವು ಕಷ್ಟಪಡಬೇಕಾಗಿರೋ ಅವಶ್ಯಕತೆಯೂ ಇಲ್ಲ, ಅವಸರನೂ ಇಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಮ ರಚನೆಯಾಗಿರುವಂತಹ ಗಾಳಿ, ನೀವು ಪ್ರಕೃತಿ ಪತಿಗಳು, ಪ್ರಕೃತಿಗೆ ಮಾಲೀಕರು. ನೀವು ಅಲ್ಲಿ ಸತೋಪ್ರಧಾನವಾದ ಪ್ರಕೃತಿ ಇರುತ್ತೆ, ನೀವು ಸತೋಪ್ರಧಾನ ಆತ್ಮಗಳು, ನೀವು ಆ ಪ್ರಕೃತಿಗೆ ಮಾಲೀಕರು, ನೀವು ರಚಯಿತರಾಗಿರ್ತೀರಲ್ಲ. ಆದ್ದರಿಂದ ಆ ರಚನೆಗೆ ನೀವು ರಚಯಿತರಾಗಿರೋದ್ರಿಂದ ಆ ರಚನೆಯಾಗಿರುವಂತಹ ವಾಯು ತತ್ವ ಏನಿದೆ ಅದು ಏನು ಮಾಡುತ್ತೆ ಅಂದರೆ ವಿಶ್ವದ ಮಾಲೀಕರಾಗಿರುವಂತಹ, ವಿಶ್ವಪತಿಗಳಾಗಿರುವಂತಹ ನಮ್ಮ ಮುಂದೆ ವೃಕ್ಷದ ಒಂದು ಎಲೆಗಳನ್ನು ಕದಲಿಸೋದ್ರ ಮೂಲಕ ವಿಧ ವಿಧವಾದ ಹಾಡುಗಳನ್ನು ಆಡುತ್ತೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ನಮಗೆ ಹಾಡುಗಳು ಕೇಳಿಸುತ್ತೆ. ಅದು ಎಲೆ ಒಂದು ಕದಲಿದ್ರೆ ಸಾಕು, ಗಾಳಿಗೆ ಹಾಡು ಥರ ಕೇಳುತ್ತೆ ನಮಗೆ.
ಅಂದರೆ ವೃಕ್ಷದ ಒಂದು ಎಲೆಗಳು ಕದಲುವಂಥದ್ದು ಇಲ್ಲ ಊಗುವಂಥದ್ದು ತೂಗಾಡುವಂಥದ್ದು ಆ ಎಲೆಗಳು. ಆಗ ವಿಧ ವಿಧವಾದ ಒಂದು ಟ್ಯೂನುಗಳೆಲ್ಲ ಕೇಳಿಸುತ್ತಂತೆ ನಮಗೆ, ಟ್ಯೂನುಗಳೆಲ್ಲ ಕೇಳಿಸುತ್ತೆ ಅಂತ ಹೇಳ್ತಿದ್ದಾರೆ. ಹೇಗಾದರೆ ಈಗ ಈ ಪ್ರಪಂಚದಲ್ಲಿ, ಕಲಿಯುಗ ಪ್ರಪಂಚದಲ್ಲಿ ನಾವು ನೋಡ್ತಿದ್ದೀವಿ, ಅನೇಕ ವಿಧವಾದ ಟ್ಯೂನ್ಗಳನ್ನು ಆರ್ಟಿಫಿಷಿಯಲ್ ಆಗೆಲ್ಲ ತಯಾರು ಮಾಡ್ತಿದ್ದಾರೆ. ಹಾಗೆಯೇ ಪಕ್ಷಿಗಳ ಒಂದು ಮಾತುಗಳು ಸಹ ಅಲ್ಲಿನ ಒಂದು ಸತ್ಯುಗದ ಒಂದು ಪಕ್ಷಿಗಳಿರ್ತಾವಲ್ಲ, ಆ ಪಕ್ಷಿಗಳ ಒಂದು ಮಾತುಗಳು ವಿಧ ವಿಧವಾದ ಒಂದು ಹಾಡುಗಳ ರೀತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅವು ಮಾತುಗಳೇ ಹಾಡುಗಳಾಗಿರುತ್ತಂತೆ, ಪಕ್ಷಿಗಳು ಒಂದು ಮಾತುಗಳು. ಚೈತನ್ಯ ಬೊಂಬೆಗಳಾಗಿ ಅನೇಕ ವಿಧವಾದ ಆಟಗಳನ್ನು ತೋರಿಸುತ್ತಂತೆ ಪಕ್ಷಿಗಳು. ಚೈತನ್ಯ ಬೊಂಬೆಗಳಾಗಿ ಅನೇಕ ವಿಧವಾದ ಆಟಗಳನ್ನು ತೋರಿಸುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಎಲ್ಲ ನಾವು ಕೆಲವೊಂದು ಬೊಂಬೆಗಳಿಗೆ ಕೀ ಕೊಟ್ಬಿಟ್ರೆ ಸಾಕು, ಅದು ನಮಗೆ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡುತ್ತೆ ಅಲ್ವಾ. ಅದೇ ರೀತಿ ಅಲ್ಲಿ ಚೈತನ್ಯ ಬೊಂಬೆಗಳಾಗಿ ಅನೇಕ ವಿಧವಾದ ಆಟಗಳನ್ನು ತೋರಿಸುತ್ತೆ, ಪಕ್ಷಿಗಳೇ ತೋರಿಸುತ್ತೆ. ಈ ದಿನಗಳಲ್ಲಿ ಮನೋರಂಜನೆಗೋಸ್ಕರ, ಎಂಟರ್ಟೈನ್ಮೆಂಟ್ಗೋಸ್ಕರ ವಿಧ ವಿಧವಾದ ಮಾತುಗಳು ಏನು ಮಾಡ್ತಾರೆ, ಈ ಗಿಳಿ ಇರುತ್ತಲ್ಲ, ಗಿಳಿಗೆ ಕಲಿಸ್ತಾರೆ, ಹೇಳ್ಕೊಡ್ತಾರೆ. ಅದು ಹಾಗೆಯೇ ಮಾತಾಡುತ್ತೆ. ಅವ್ರು ಹೇಗೆ ಹೇಳ್ಕೊಟ್ಟಿರ್ತಾರೋ ಹಾಗೆಯೇ ಗಿಳಿ ಮಾತಾಡುತ್ತೆ ಅಲ್ವಾ. ಹಾಗೆಯೇ ಅಲ್ಲೂ ಕೂಡ ಪಕ್ಷಿಗಳು ವಿಧ ವಿಧವಾದ ಸುಂದರ ಮಾತುಗಳ ಮೂಲಕ ನಿಮ್ಮ ಒಂದು ಆಜ್ಞಾನುಸಾರವಾಗಿ, ನೀವೇನು ಆಜ್ಞೆ ಮಾಡ್ತೀರಾ ಅದರ ಅನುಸಾರವಾಗಿ ನಿಮಗೆ ಎಂಟರ್ಟೈನ್ಮೆಂಟನ್ನು ಕೊಡುತ್ತೆ, ಮನೋರಂಜನೆಯನ್ನು ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಪಕ್ಷಿಗಳೇನು ಮಾಡ್ತವೆ, ವಿಧ ವಿಧವಾದ ಮಾತುಗಳು ಮಾತಾಡ್ತವೆ, ವಿಧ ವಿಧವಾದ ಮಾತುಗಳು, ಸುಂದರವಾದ ಮಾತುಗಳು ಮಾತಾಡ್ತವೆ. ಅವು ನಮಗೆ ಮನೋರಂಜನೆಯನ್ನು ಕೊಡ್ತವೆ ಆ ರೀತಿ ಅಂತ ಹೇಳ್ತಿದ್ದಾರೆ. ಮತ್ತು ಅಲ್ಲಿ ಫಲಗಳು, ಪುಷ್ಪಗಳು ಕೂಡ ಹಾಗೆ ಇರುತ್ತೆ, ಅಲ್ಲಿರುತ್ತೆ. ಅಂದರೆ ಹಣ್ಣುಗಳು, ಹೂಗಳು ಸಹ, ಫ್ರೂಟ್ಸು, ಫ್ಲವರ್ಸು ಸಹ ಅಲ್ಲಿ ಇರುತ್ತೆ. ಅಂದರೆ ಅಲ್ಲಿನ ಒಂದು ಹಣ್ಣುಗಳು ವಿಧ ವಿಧವಾದ ರಸಗಳನ್ನು ತುಂಬಿರುತ್ತೆ. ಅಂದರೆ ಹಣ್ಣುಗಳಲ್ಲಿ ವಿಧ ವಿಧವಾದ ರಸಗಳು ತುಂಬಿರುತ್ತೆ. ಇಲ್ಲಿ ಬೇರೆ ಬೇರೆಯಾಗಿ ಇರುತ್ತೆ ಅಲ್ಲ. ಇವಾಗ ನೋಡಿ, ಉಪ್ಪಂದರೆ ಉಪ್ಪು ಬೇರೆ, ಖಾರ ಬೇರೆ, ಸಕ್ಕರೆ ಬೇರೆ ಇರುತ್ತೆ, ಬೇರೆ ಬೇರೆಯಾಗಿ ಅಲ್ವಾ. ಆದರೆ ಅಲ್ಲಿ ಸ್ವತಃವಾಗಿಯೇ ಹಣ್ಣುಗಳು ವಿಧ ವಿಧವಾದ ರಸಗಳನ್ನು ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಈ ಸಕ್ಕರೆಯ ಒಂದು ಮಿಲ್ಲುಗಳೆಲ್ಲ ಇರೋದಿಲ್ಲ ಅಲ್ಲಿ ಸಕ್ಕರೆಯ ಒಂದು ಹಣ್ಣುಗಳಿರುತ್ತೆ ಅಂತ ಹೇಳ್ತಿದ್ದಾರೆ, ಫಲಗಳಿರುತ್ತೆ. ನಿಮ್ಗೆ ಯಾವ ರುಚಿ ಬೇಕು ಅಂದರೆ ಅದು ಈಸಿಯಾಗಿಯೇ ಆ ಒಂದು ಫಲದ ಮೂಲಕ ನೀವು ತಯಾರು ಮಾಡ್ಕೊಳ್ಬೋದು. ನಿಮ್ಗೆ ಯಾವ ರುಚಿ ಬೇಕೋ ಅಂತಹ ರುಚಿಗೆ ತಕ್ಕಾಗೆ ಫಲಗಳಿರುತ್ತೆ, ಅಲ್ಲಿ ಹಣ್ಣುಗಳಿರುತ್ತೆ, ನೀವು ತಯಾರು ಮಾಡ್ಕೊಬೋದು. ಸಹಜವಾಗಿಯೇ ಆ ಫಲದ ಮೂಲಕ ನೀವು ಯಾವ ರುಚಿ ಬೇಕೋ ಆ ರುಚಿನ ತಯಾರು ಮಾಡ್ಕೊಳ್ಬೋದು. ಇಲ್ಲಿ ಅಂದರೆ ಇಲ್ಲಿ ಹೇಗಿದೆ, ಇಲ್ಲೆಲ್ಲ ನಾವು ಸೊಪ್ಪುಗಳೆಲ್ಲ ತಿಂತೀವಿ ಅಲ್ವಾ, ಸೊಪ್ಪುಗಳೆಲ್ಲ ತಿಂತೀವಲ್ಲ, ಅಲ್ಲಿ ಸೊಪ್ಪುಗಳೆಲ್ಲ ಇರೋದಿಲ್ಲ. ಅಲ್ಲಿ ಕೇವಲ ಹಣ್ಣುಗಳು, ಹೂಗಳು, ತರಕಾರಿ ಇರುತ್ತೆ, ಕೆಲವೊಂದು ತರಕಾರಿ ಇರುತ್ತೆ. ಮತ್ತೆ ಹೇಳ್ತಾರೆ, ಹಾಲು ನದಿ ಥರ ಹರಿತಾ ಇರುತ್ತಂತೆ. ಹೇಗಿರುತ್ತೆ ಅಲ್ಲಿ ಹಾಲು ಅನ್ನುವಂಥದ್ದು ನದಿಗಳ ಥರ ಹರಿತಾ ಇರುತ್ತಂತೆ, ಅಲ್ಲಿ ಅಷ್ಟು ಹಾಲಿರುತ್ತಂತೆ. ಬಾಬಾ ಕೇಳ್ತಾರೆ, ಈಗ ಕುಡಿಬೇಕು ಅನಿಸ್ತಿದೆಯಾ, ಕುಡಿತೀರಾ ಅಂತ ಕೇಳ್ತಿದ್ದಾರೆ. ಹಾಲನ್ನು ಕುಡಿತೀರಾ, ಅಲ್ಲಿ ನದಿಗಳ ಥರ ಹರಿತಾ ಇರುತ್ತಲ್ಲ ಹಾಲು, ಅದು ಕೇಳಿದ ತಕ್ಷಣ ನೀವು ಕುಡಿತೀರಾ ಅಂತ ಕೇಳ್ತಿದ್ದಾರೆ ಬಾಬಾ. ಸ್ವತಃವಾಗಿಯೇ ಎಲ್ಲ ರಸಗಳ ಫಲಗಳು ಬೇರೆ ಬೇರೆನೇ ಇರುತ್ತೆ. ಅಂದರೆ ಒಂದು ರಸಕ್ಕೆ ಒಂದು ಫಲ, ಆ ರೀತಿ ಎಲ್ಲ ರಸಗಳ ಫಲಗಳು ಬೇರೆ ಬೇರೆ ಇರುತ್ತೆ. ತಿನ್ನೋದಕ್ಕೆ, ಕುಡಿಯೋದಕ್ಕೆ ಬೇರೆ ಬೇರೆಯಾಗಿರುತ್ತೆ. ತಿನ್ನೋದಕ್ಕೊಂದಣ್ಣು, ಕುಡಿಯೋದಕ್ಕೊಂದಣ್ಣು, ಆ ರೀತಿ. ಅಂದರೆ ಆ ರೀತಿ ರಸವನ್ನು ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ನೀವು ಆ ಹಣ್ಣಿಂದ ಕಷ್ಟಪಟ್ಟು ರಸ ತೆಗಿಬೇಕಾಗಿರೋ ಅವಶ್ಯಕತೆಯೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇವಾಗ ನೋಡಿ, ಕೊಬ್ಬರಿ ಅಂದರೆ ಏನು, ಈ ತೆಂಗಿನಕಾಯಿ ಎಳನೀರು ಕುಡಿತೀವಲ್ಲ ನಾವು,
ಎಳ್ನೀರು ಕುಡಿತೀವಲ್ಲ, ಹಾಗೆ ಅಲ್ಲಿ ಪ್ರತಿ ಫಲ ಅಷ್ಟು ತುಂಬ ಈ ಎಳ್ನೀರಲ್ಲಿ ತೆಂಗಿನಕಾಯಲ್ಲಿ ಎಷ್ಟು ನೀರಿರುತ್ತೆ ತುಂಬ ಇರುತ್ತಲ್ಲ, ತುಂಬ ಇರುವಂಥ ಎಳನೀರು ಆ ಕಾಯಿ ಎಷ್ಟಿರುತ್ತಲ್ಲ, ಆ ರೀತಿ ಅಲ್ಲಿ ಪ್ರತಿ ಫಲದಲ್ಲಿ ಹಣ್ಣಿನಲ್ಲಿ ಅಷ್ಟು ರಸ ತುಂಬಿರುತ್ತೆ. ಕೈಯಲ್ಲಿ ಸ್ವಲ್ಪ ತಗೊಂಡು, ಅಂದರೆ ಕೈಯಲ್ಲಿ ಸ್ವಲ್ಪ ತಗೊಂಡ್ಬಿಟ್ಟು ಸ್ವಲ್ಪ ಬೆರಳಿಂದ ಪ್ರೆಸ್ ಮಾಡಿದ್ರೆ ಸಾಕು ರಸ ಕುಡಿದು ಬಿಡ್ಬೋದು ಅಂತ ಹೇಳ್ತಿದ್ದಾರೆ. ಆ ರೀತಿ ಇರುತ್ತೆ ಅಲ್ಲಿ ಅಂತ ಹೇಳ್ತಿದ್ದಾರೆ ಹಣ್ಣುಗಳು. ಮತ್ತು ಸ್ನಾನ ಮಾಡೋದಕ್ಕೆ ನೀರಿರುತ್ತೆ. ಆದರೆ ಈಗ ಏನು ಹೇಳ್ತಾರೆ, ಈ ಪ್ರಪಂಚದಲ್ಲಿ ಈಗ ಗಂಗಾಜಲ ಏನಾದರೂ ಪರ್ವತಗಳಿಂದ ಬಂತು ಅಂದರೆ, ಪರ್ವತಗಳಿಂದ ಬರ್ತಿದೆ ಅಂದರೆ ಅದು ಒಂದು ಮೂಲಿಕೆಗಳನ್ನು ಅದು ಆ ನೀರು ಆ ಮೂಲಿಕೆಗಳ ದಾಟಿ ಬರೋದ್ರಿಂದ ಅದು ಒಳ್ಳೆಯದು ಅಂತ ಹೇಳ್ತಾರೆ. ಅದರಿಂದನೇ ಅಂದರೆ ಅದು ಪವಿತ್ರವಾಗಿರುತ್ತೆ, ಒಳ್ಳೆಯದಾಗಿರುತ್ತೆ ಅಂತ ಹೇಳ್ತಾರೆ. ಅದರಿಂದ ಗಂಗಾಜಲಕ್ಕೆ ತುಂಬ ಮಹತ್ವ ಇರುತ್ತೆ ಅಲ್ವಾ, ಪಾವನವಾದಂಥ ನೀರು ಅನ್ನೋ ಮಹಿಮೆನೂ ಕೂಡ ಇರುತ್ತೆ. ಹಾಗೆಯೇ ಅಲ್ಲೂ ಕೂಡ ಪರ್ವತಗಳ ಮೇಲೆ ಸುವಾಸನೆಯಿಂದ ಇರುವಂತಹ ಮೂಲಿಕೆಗಳಿರುತ್ತಂತೆ, ಗಿಡಮೂಲಿಕೆಗಳು ಅಲ್ಲೆಲ್ಲನೂ ಇರುತ್ತೆ. ಸುವಾಸನೆಯಿಂದ ಕೂಡಿದ ಒಂದು ಮೂಲಿಕೆಗಳಿರುತ್ತೆ ಎಲ್ಲಿ, ಪರ್ವತಗಳ ಮೇಲೆ. ಅಲ್ಲಿಂದ ನೀರು ಬರುತ್ತೆ. ಅದರಿಂದ ಸ್ವತಃವಾಗಿಯೇ ನೀರು ತುಂಬ ಸುವಾಸನೆಯಿಂದ ಇರುತ್ತೆ ಅಂತ ಹೇಳ್ತಿದ್ದಾರೆ. ನೀರು ತುಂಬ ಸುವಾಸನೆಯಿಂದ ಇರುತ್ತೆ. ನೀವು ಪರ್ಫ್ಯೂಮ್ ಸೆಂಟ್ ಹೊಡ್ಕೊಳ್ಬೇಕಾಗಿರೋ ಅವಸರನೇ ಇಲ್ಲ ಅಲ್ಲಿ ಅಂತ ಹೇಳ್ತಿದ್ದಾರೆ. ಅಷ್ಟು ಸುವಾಸನೆಯಿಂದ ಕೂಡಿರುತ್ತೆ ನೀರು. ಆದರೆ ಸ್ವತಃವಾಗಿಯೇ ಅಂದರೆ ಎಲ್ಲ ಕಡೆಯಿಂದ ಇರುವಂಥ ಸುವಾಸನೆ ಏನು ಮಾಡುತ್ತೆ ಅಂದರೆ, ಪರ್ವತಗಳಲ್ಲಿ ಇರುವಂತಹ ಸುವಾಸನೆ ಏನಿದೆ ಅದು ಮೂಲಿಕೆಗಳನ್ನು ತಾಕಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಅಲ್ಲಿ ನೀರು ಬರುತ್ತಲ್ಲ, ಆ ಮೂಲಿಕೆಗಳೇನಿರುತ್ತೆ ಅವುಗಳನ್ನು ತಾಕಿ ಬರೋದ್ರಿಂದ ಅವು ಅಷ್ಟು ಸುವಾಸನೆಯನ್ನು ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಅದರಿಂದ ನೀರು ತುಂಬ ಸುವಾಸನೆಯಿಂದ ಇರುತ್ತೆ. ಅಲ್ಲಿ ಅಮೃತ ವೇಳೆ ಇಲ್ಲಿನ ಥರ ಟ್ರಾಫಿಕ್ ಕಂಟ್ರೋಲು, ಟೇಪ್ ರಿಕಾರ್ಡು ಅದರೆಲ್ಲ ಏನೂ ಇರೋದಿಲ್ಲ ಅಲ್ಲಿ ಏನು. ಇಲ್ಲಿ ಅಮೃತ ವೇಳೆ ಎದ್ದೇಳಬೇಕು ಅಂದರೆ ಅಲಾರಾಮ್ ಆದರೂ ಎದ್ದೇಳಿಸುತ್ತೆ, ಟ್ರಾಫಿಕ್ ಕಂಟ್ರೋಲ್ ಆದರೂ ಎದ್ದೇಳಿಸುತ್ತೆ ಅಲ್ವಾ. ಇಲ್ಲಿ ಸಹಜವಾಗಿಯೇ ಅಂದರೆ ಬಾಬಾ ಹೇಳ್ತಾರೆ, ಅಂದರೆ ಸತ್ಯುಗದಲ್ಲಿ ಸಹಜವಾಗಿಯೇ ಪಕ್ಷಿಗಳ ಧ್ವನಿ ಹಾಡುಗಳಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಾದರೆ ನಮಗೆ ಟ್ರಾಫಿಕ್ ಕಂಟ್ರೋಲೋ ಇಲ್ಲೋ ಅಲಾರಾಮೋ ಏನೋ ಒಂದು, ಇಲ್ಲೋ ಯಾರಾದರೂ ಎದ್ದೇಳಿಸ್ಬೇಕೋ ಇಲ್ಲೋ ನಾವೇ ಯಾವುದೋ ಒಂದು ರೀತಿಯಲ್ಲಿ ನಾವು ಎದ್ದೇಳ್ತೀವಿ. ಅಲ್ಲಿ ಯಾವ ರೀತಿ ಎದ್ದೇಳ್ತೀವಿ ಅಂತಂದರೆ, ಸತ್ಯುಗದಲ್ಲಿ ಪಕ್ಷಿಗಳ ಧ್ವನಿ ಹಾಡುಗಳ ರೀತಿ ಇರುತ್ತಂತೆ ಅಲ್ಲಿ, ಈ ಸಹಜವಾಗಿಯೇ ಅದ್ರ ಮೂಲಕ ನೀವು ಎದ್ದೇಳ್ತೀರಾ ಅಂತ ಹೇಳ್ತಿದ್ದಾರೆ. ಬೆಳಿಗ್ಗೆ ಎದ್ದೇಳುವಂಥದ್ದು ಅದ್ರ ಮೂಲಕ ನೀವು ಎದ್ದೇಳ್ತೀರಾ. ಪಕ್ಷಿಗಳ ಧ್ವನಿನೇ ಹಾಡುಗಳ ಥರ ಇರುತ್ತೆ, ಅವೇ ಎದ್ದೇಳಿಸ್ಬಿಡುತ್ತೆ. ಅಲ್ಲಿ ಬೆಳಿಗ್ಗೆ ಎದ್ದೇಳ್ತಾರೆ. ಅಲ್ಲಿ ಸುಸ್ತಾಗುವಂಥದ್ದು ಅನ್ನೋದೇನು ಇರೋದೇ ಇಲ್ಲ ಅಲ್ವಾ. ಅಂದರೆ ಇಲ್ಲಾದರೆ ನಾವು ಸುಸ್ತಾಗ್ತೀವಿ, ಆದರೆ ಅಲ್ಲಿ ಸುಸ್ತು ಅದೆಲ್ಲ ಏನು ಇರೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಚೈತನ್ಯ ದೇವತೆಗಳು ಬೆಳಿಗ್ಗೆನೇ ಎದ್ದೇಳೋದಕ್ಕೆ ಗುರುತಾಗಿ ಭಕ್ತರು ಕೂಡ ಬೆಳಿಗ್ಗೆನೇ ಎದ್ದೇಳ್ತಾರೆ. ಚೈತನ್ಯ ದೇವತೆಗಳು ಬೆಳಿಗ್ಗೆನೇ ಎದ್ದೇಳೋದರ ಒಂದು ಗುರುತು, ಆ ಗುರುತಾಗಿಯೇ ಭಕ್ತರು ಕೂಡ ಏನು ಮಾಡ್ತಾರೆ, ಭಕ್ತಿ ಮಾರ್ಗದಲ್ಲಿ ಬೆಳಿಗ್ಗೆನೇ ಎದ್ದೇಳ್ತಾರೆ. ಇಲ್ಲಿ ನಾವು ಅಮೃತ ವೇಳೆ ಎದ್ದೇಳ್ತೀವಲ್ಲ, ಅದ್ರ ಗುರುತಾಗಿ ಭಕ್ತಿಯಲ್ಲೂ ಕೂಡ ಅಮೃತ ವೇಳೆಗೆ ತುಂಬ ಶ್ರೇಷ್ಠ, ಅಂದರೆ ಅವು ತುಂಬ ಮಹತ್ವ ಕೊಡ್ತಾರೆ, ಶ್ರೇಷ್ಠ ಅಂತ ಭಾವಿಸ್ತಾರೆ. ಏನಂತಾರೆ, ಅದು ಅಮೃತ ಗಳಿಗೆ ಅಂತಾರೆ, ಅಮೃತ ಮುಹೂರ್ತ ಅಂತಾರೆ ಅಲ್ವಾ. ಅದಕ್ಕೆ ತುಂಬ ಮಹತ್ವ ಇದೆ. ಬ್ರಹ್ಮ ಮುಹೂರ್ತ ಅಂತಾರೆ, ತುಂಬ ಶ್ರೇಷ್ಠವಾಗಿ ಭಾವಿಸ್ತಾರೆ. ಬೆಳಿಗ್ಗೆನೇ ಎದ್ದೇಳ್ತಾರೆ. ಆದರೆ ಅವರು ಸದಾ ನೋಡಿ, ಎಲ್ಲಿ ಸತ್ಯುಗದಲ್ಲಿ ಅವರು ಬೆಳಿಗ್ಗೆನೇ ಎದ್ದೇಳ್ತಾರೆ, ಆದರೆ ಅವರು ಸದಾ ಜಾಗೃತಿ ಜ್ಯೋತಿಗಳಾಗಿಯೇ ಇರ್ತಾರೆ. ಅಂದರೆ ಆತ್ಮ
ಸ್ಮೃತಿಯಲ್ಲಿ ಆತ್ಮಾಭಿಮಾನಿಗಳಾಗಿಯೇ ಇರ್ತಾರೆ ಅಲ್ಲಿ. ಅಂದರೆ ನಾವು ಇಲ್ಲಿ ಆದರೆ ಏನು ಮಾಡ್ತೀವಿ, ಅಮೃತ ವೇಳೆ ಎದ್ದು ಆತ್ಮ ಅಂತ ತಿಳ್ಕೊತೀವಿ, ಆಮೇಲೆ ಆತ್ಮನೇ ಮರ್ತೋಗ್ಬಿಡ್ತೀವಿ. ಅಂದರೆ ಜ್ಯೋತಿ, ಆತ್ಮದ ಜ್ಯೋತಿ ಆರೋಗ್ತಾ ಇರುತ್ತೆ, ದೇಹಾಭಿಮಾನದಲ್ಲಿ ಬರ್ತಾ ಇರ್ತೀವಿ. ಅಂದರೆ ಅಲ್ಲಿ ಅದೆಲ್ಲ ಏನು ಇರೋದಿಲ್ಲ. ಅಂದರೆ ಇಲ್ಲಿ ಯಾರು ಸದಾ ಆತ್ಮದ ಜಾಗೃತಿಯಲ್ಲಿ ಇರ್ತಾರೆ, ಆತ್ಮಾಭಿಮಾನಿಯಾಗಿರ್ತಾರೆ, ಅವರು ಅಲ್ಲೂ ಸಹ ಹಾಗೆ ಇರ್ತಾರೆ ಅಂತ ಹೇಳ್ತಾರಲ್ಲ ಬಾಬಾ. ಅದಕ್ಕೆ ಬಾಬಾ ಹೇಳ್ತಾರೆ, ಅವರು ಸದಾ ಜಾಗೃತಿ ಜ್ಯೋತಿಗಳಾಗಿ ಸದಾ ಆತ್ಮಾಭಿಮಾನಿಯಾಗಿಯೇ ಇರ್ತಾರೆ. ಅವರ ಆತ್ಮದ ಜ್ಯೋತಿ ಬೆಳಗುತ್ತಾನೆ ಇರುತ್ತೆ. ಏನು ಕಷ್ಟಪಡಬೇಕಾಗಿರೋ ಅಂಥ ಕೆಲಸಗಳು ಕೂಡ ಅಲ್ಲಿ ಇರೋದಿಲ್ಲ, ಬುದ್ಧಿಗೂ ಕೂಡ ಕೆಲಸ ಇರೋದಿಲ್ಲ ಅಂತಾರೆ ಬಾಬಾ. ಕಷ್ಟವಾದ ಕೆಲಸಗಳು ಇರೋದಿಲ್ಲ, ಬುದ್ಧಿಗೂ ಕೂಡ ಕೆಲಸ ಇರೋದಿಲ್ಲ, ಯಾವುದೇ ಭಾರನೂ ಇರೋದಿಲ್ಲ ಅಲ್ಲಿ. ಆದ್ದರಿಂದ ನಿದ್ದೆ ಹೋಗದೇವರು ಎಚ್ಚರವಾಗಿದ್ದರೂ ಕೂಡ ಒಂದೇ ರೀತಿ ಇರುತ್ತೆ, ಸಮಾನವಾಗಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಯಾವುದೇ ಥರ ಬುದ್ಧಿಗೂ ಕೆಲಸ ಇರಲ್ಲ, ಯಾವುದೇ ಕಷ್ಟವಾದ ಕೆಲಸಗಳು ಇರಲ್ಲ, ಯಾವುದೇ ಭಾರನೂ ಇರಲ್ಲ. ಆದ್ದರಿಂದ ಅವ್ರು ನಿದ್ದೆ ಹೋದ್ರೂ ಒಂದೇ, ಎಚ್ಚರವಾಗಿದ್ದರೂ ಒಂದೇ ಸಮಾನವಾಗಿರ್ತಾರೆ. ಈಗ ಅಂದ್ಕೊಳ್ತಿದ್ದೀರಲ್ವಾ ಬೆಳಿಗ್ಗೆನೇ ಎದ್ದೇಳಬೇಕು ಅಂತ, ಬೆಳಿಗ್ಗೆನೇ ಹೇಳ್ಬೇಕಲ್ಲ ಅಮೃತ ವೇಳೆ ಅನ್ನೋದು ಅನ್ಕೋತೀರಲ್ಲ, ಆದರೆ ಅಲ್ಲಿ ಆ ಥರ ಅಂದ್ಕೊಳ್ಬೇಕಾಗಿರೋ ಕೆಲಸನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಅಲ್ಲಿ ವಿದ್ಯೆ ಹೇಗಿರುತ್ತೆ, ಅಲ್ಲಿ ವಿದ್ಯೆ ಅಂದರೆ ವಿದ್ಯಾಭ್ಯಾಸ, ಅಲ್ಲಿ ಏನು ಓದ್ಕೊಳ್ತಾರೆ, ಇಲ್ಲ ಓದಬಾರ್ದು ಅಂತ ಅನ್ಕೊಳ್ತಿದ್ದೀರಾ, ಅಲ್ಲಿ ವಿದ್ಯೆನೇ ಒಂದು ಆಟ. ಅಲ್ಲಿ ಏನು ಯಾವ ರೀತಿ ಇರುತ್ತೆ, ಆಟಗಳು ಆಡ್ಕೊಳ್ತಾ ಓದ್ಕೊಳ್ತಾರೆ ಅಲ್ಲಿ. ವಿದ್ಯೆನೇ ಅಂದರೆ ಅಲ್ಲಿ ಒಂದು ಆಟದ ಥರ ಇರುತ್ತೆ. ರಾಜಧಾನಿ ಒಂದು ಜ್ಞಾನ ಆದರೆ ಬೇಕಲ್ವಾ, ಈಗ ರಾಜಧಾನಿ ಅಲ್ಲಿ ರಾಜ್ಯವನ್ನು ನಡೆಸಬೇಕು, ಅದರ ಒಂದು ಜ್ಞಾನ ಬೇಕಲ್ವಾ. ರಾಜಧಾನಿಯ ಒಂದು ಜ್ಞಾನ ಬೇಕಾಗಿರೋದ್ರಿಂದ ಅದರ ಒಂದು ವಿದ್ಯೆನೇ ಇರುತ್ತೆ ಅಲ್ಲಿ. ಅದರಿಂದ ಅಲ್ಲಿ ರಾಜ ವಿದ್ಯೆ ಆಗಿರುತ್ತೆ ಅಲ್ಲಿ. ರಾಜ ವಿದ್ಯೆನೇ ಅಲ್ಲಿ ಶಿಕ್ಷಣ ಆಗಿರುತ್ತೆ. ಆದರೆ ಅಲ್ಲಿ ಮುಖ್ಯ ಸಬ್ಜೆಕ್ಟು ಏನೇನಿರುತ್ತೆ ಅಂತ ಹೇಳ್ತಿದ್ದಾರೆ. ಡ್ರಾಯಿಂಗ್ ಇರುತ್ತೆ, ಚಿತ್ರಲೇಖನ ಇರುತ್ತೆ. ಚಿಕ್ಕವರು ದೊಡ್ಡವರು ಎಲ್ಲರೂ ಅಲ್ಲಿ ಚಿತ್ರಕಾರರಾಗಿರ್ತಾರೆ. ಎಲ್ಲರೂ ಸಹ ಡ್ರಾಯಿಂಗನ್ನು ಮಾಡ್ತಿರ್ತಾರೆ, ಅಂದರೆ ಎಲ್ಲರೂ ಸಹ ಚಿತ್ರಗಳನ್ನು ಬಿಡಿಸೋರಾಗಿರ್ತಾರೆ. ಹಾಡುಗಳು ಆಡೋರಿರ್ತಾರೆ, ಮತ್ತು ಚಿತ್ರಲೇಖನ, ಮತ್ತು ಆಟಗಳು ಪಾಠಗಳು, ಅಂದರೆ ಗಾನ ವಿದ್ಯೆನೂ ಇರುತ್ತೆ ಅಂತ ಹೇಳ್ತಿದ್ದಾರೆ. ಹಾಡಿನ ಒಂದು ವಿದ್ಯೆನೂ ಇರುತ್ತೆ ಅಂತ ಹೇಳ್ತಿದ್ದಾರೆ. ಮ್ಯೂಸಿಕ್ನ ಒಂದು ವಿದ್ಯೆನೂ ಕೂಡ ಅಲ್ಲಿ ಇರುತ್ತೆ. ಸಂಗೀತ ಹಾಡ್ತಾರೆ, ಅಲ್ಲಿ ಆಡ್ಕೊತಾರೆ, ಸಂಗೀತನೂ ಹಾಡ್ತಾರೆ, ಆಡ್ಕೊತಾರೆ, ಹಾಗೆಯೇ ಓದ್ಕೊಳ್ತಾರೆ. ಅಲ್ಲಿ ಚರಿತ್ರೆ ಎಲ್ಲ ಕವಿತೆಗಳ ರೂಪದಲ್ಲಿ ಸಂಗೀತದ ಥರ ಇರುತ್ತಂತೆ. ಅಲ್ಲಿ ಚರಿತ್ರೆ, ಅಲ್ಲಿನ ಒಂದು ಚರಿತ್ರೆ ಯಾವ ರೀತಿ ಇರುತ್ತೆ ಅಂತಂದರೆ ಕವಿತೆಗಳ ರೂಪದಲ್ಲಿ ಹೇಳ್ತಿರ್ತಾರೆ, ಸಂಗೀತದ ರೂಪದಲ್ಲಿ ಹಾಡ್ತಿರ್ತಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿನ ಥರ ಬೋರು ಹೊಡೆಯುವಂಥ ವಿಧವಾಗಿ ಅಲ್ಲಿ ಇರೋದಿಲ್ಲ. ನಾಟ್ಯನೂ ಕೂಡ ಒಂದು ಆಟನೇ ಅಲ್ವಾ, ನಾಟ್ಯಗಳು ಕೂಡ ಮಾಡ್ತಾರೆ, ಆದರೆ ಸಿನಿಮಾಗಳಿರೋದಿಲ್ಲ ಅಷ್ಟೆ. ನಾಟಕಗಳಿರುತ್ತೆ, ಆದರೆ ಅಲ್ಲಿ ಸಿನಿಮಾಗಳಿರೋದಿಲ್ಲ. ಆ ನಾಟಕಗಳು ಕೂಡ ಯಾವ ರೀತಿ ಇರುತ್ತೆ, ಹಾಸ್ಯಭರಿತವಾಗಿರುತ್ತೆ. ತುಂಬ ನಾಟಕಗಳಿರುತ್ತೆ. ಅಲ್ಲಿ ಮಹಲ್ಸಲ್ಲಿ ವಿಮಾನಗಳು ಒಂದರಿಂದೆ ಒಂದು ವರಸೆಯಲ್ಲಿ ನಿಂತಿರುತ್ತೆ. ಮತ್ತು ವಿಮಾನಗಳು ನಡೆಸೋದು ಕೂಡ ತುಂಬ ಈಸಿಯಾಗಿರುತ್ತೆ. ಅಂದರೆ ಸೂರ್ಯ ರಶ್ಮಿ ಅಂದರೆ ಅಣುಶಕ್ತಿ, ಸೂರ್ಯ ರಶ್ಮಿ ಆಧಾರವಾಗಿ ಎಲ್ಲ ಕೆಲಸಗಳು ನಡೆದು ಬಿಡುತ್ತೆ ಅಲ್ಲಿ ಅಂತ ಹೇಳ್ತಿದ್ದಾರೆ. ಈ ಥರ ನಿಮ್ಮ ಬಗ್ಗೆನೇ ಅಂತಿಮ ಆವಿಷ್ಕರಣ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಅಲ್ಲಿ ವಿಮಾನಗಳು ನಡೆಸೋದು ಕೂಡ ತುಂಬ ಈಸಿಯಾಗಿರುತ್ತೆ. ಮತ್ತು ಅಣುಶಕ್ತಿ ಅಂದರೆ ಸೂರ್ಯ ರಶ್ಮಿ ಅಂತಾರಲ್ಲ, ಅದರ ಆಧಾರವಾಗಿಯೇ ಅಲ್ಲಿ ಎಲ್ಲ ಕೆಲಸಗಳು ನಡೆಯುತ್ತೆ. ಮತ್ತು ದನ ಹೇಗಿರುತ್ತೆ ಅಂದರೆ ದನನೂ ಕೂಡ ಬಂಗಾರದ ನಾಣ್ಯಗಳು. ದನ ಯಾವ ರೀತಿ ಇರುತ್ತೆ, ಬಂಗಾರದ ನಾಣ್ಯಗಳು. ಇಲ್ಲಾದರೆ
ಯಾವ ರೀತಿ ಪೇಪರ್ ನೋಟುಗಳು ಅಲ್ಲ. ಇಲ್ಲೆಲ್ಲನೂ ಸಹ ಹಿತ್ತಾಳೆ, ಸ್ಟೀಲು, ಕಬ್ಬಿಣದ್ದು ಇರುತ್ತೆ ನಾಣ್ಯಗಳು, ನೋಟುಗಳು ಎಲ್ಲನೂ ಸಹ ಪೇಪರು ಇದರಿಂದ ಕೂಡಿರುತ್ತೆ. ಅಂದರೆ ಅಲ್ಲಿ ಬಂಗಾರದ ನಾಣ್ಯಗಳು. ಈ ದಿನಗಳಲ್ಲಿನ ಅಲ್ಲಿನ ಅಂದರೆ ಹೇಳ್ತಿದ್ದಾರಲ್ಲ ಪೇಪರ್ದೆಲ್ಲ ಏನೂ ಇರೋದಿಲ್ಲ. ಇದರ ಒಂದು ರೂಪುರೇಖೆನೇ ಪರಿವರ್ತನೆ ಆಗಿಬಿಡುತ್ತೆ ಸತ್ಯುಗದಲ್ಲಿ. ತುಂಬ ಒಳ್ಳೆ ಒಳ್ಳೆ ಡಿಸೈನ್ಗಳಿರುತ್ತೆ ಅಲ್ಲಿ ನಾಣ್ಯಗಳು, ಬಂಗಾರದ ನಾಣ್ಯಗಳು. ಕೇವಲ ನಿಮಿತ್ತ ಮಾತ್ರವಾಗಿ ಕೊಟ್ಟು ತಗೊಳ್ಳೋದು ಮಾಡ್ತಿರ್ತಾರೆ, ಕೇವಲ ನಿಮಿತ್ತ ಮಾತ್ರವಾಗಿ. ಅಲ್ಲಿ ನಂದು ನಿಂದು ಅವೆಲ್ಲ ಬರೋದಿಲ್ಲ ಅಲ್ಲಿ. ಹೇಗಾದರೆ ಇಲ್ಲಿ ಮಧುವನದಲ್ಲಿ ಎಲ್ಲರೂ ಬೇರೆ ಬೇರೆ ವಿಭಾಗಗಳಿಗೆ ಅಧಿಕಾರಿಗಳಾಗಿರ್ತಾರೆ ಅಲ್ವಾ. ಇಂಥ ಡಿಪಾರ್ಟ್ಮೆಂಟಿಗೆ ಇಂಥವರು, ಇಂಥ ಡಿಪಾರ್ಟ್ಮೆಂಟಲ್ಲಿ ಇಂಥವರು ಅಂತ ಬೇರೆ ಬೇರೆ ವಿಭಾಗಗಳಿಗೆ ಅಧಿಕಾರಿಗಳಾಗಿರ್ತಾರಲ್ವಾ. ಎಲ್ಲರೂ ಪರಿವಾರನೇ, ಆದರೂ ಕೂಡ ಅಲ್ಲಿ ನಿಮಿತ್ತ ಆಗಿರೋರನ್ನ ಕೇಳಿ ತಗೊಳ್ತಾರೆ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಎಲ್ಲರೂ ಪರಿವಾರನೇ ಇರ್ತಾರೆ, ಆದರೆ ಅಲ್ಲಿ ಯಾರು ನಿಮಿತ್ತ ಆಗಿರ್ತಾರೆ ಅವರನ್ನು ಕೇಳಿ ತಗೊಳ್ತಾರೆ. ಒಬ್ಬರು ಕೊಡ್ತಾರೆ, ಇನ್ನೊಬ್ರು ತಗೊಳ್ತಾರೆ ಅಲ್ವಾ. ಅಂದರೆ ಯಾವ ರೀತಿ ಹೇಳ್ತಿದ್ದಾರೆ ಅಂದರೆ ಸತ್ಯಯುಗದಲ್ಲಿ ಒಂದು ಕುಟುಂಬದ ಥರ ಇರ್ತಾರೆ ಅಲ್ಲಿ, ಆಯಿತಾ. ಅಲ್ಲಿ ಯಾವುದೇ ಅಂಗಡಿಗಳು ಆಗಲಿ ಕೊಂಡುಕೊಳ್ಳೋರಾಗಲಿ ಅವರೆಲ್ಲ ಇರೋದಿಲ್ಲ. ಇಲ್ಲಿ ನೋಡಿ ಅದನ್ನೇ ಹೇಳಿದ್ರು, ಈಗ ಮಧುಬನದಲ್ಲಿ ಎಲ್ಲರೂ ಇಂಥ ಡಿಪಾರ್ಟ್ಮೆಂಟ್ಗಳಿಗೆ ಒಬ್ಬೊಬ್ಬರು ಅಂತ ಇರ್ತಾರೆ. ಎಲ್ಲರೂ ಬ್ರಾಹ್ಮಣ ಪರಿವಾರನೇ ಆದರೂ ಕೂಡ ಏನನ್ನ ಬೇಕಾದರೆ ಅವ್ರನ್ನ ಕೇಳಿ ನಾವು ತೊಗೊಬೇಕಲ್ವಾ. ಅಂದರೆ ಒಬ್ರಿಗೂ ಕೊಡ್ತಾರೆ, ಇನ್ನೊಬ್ಬರು ತಗೊಳ್ತಾರೆ, ಆ ರೀತಿ ಇರುತ್ತಲ್ಲ. ಹಾಗೆ ಸತ್ಯುಗದಲ್ಲೂ ಕೂಡ ಒಂದೇ ಕುಟುಂಬದ ಥರ ಇರ್ತಾರೆ. ಅಲ್ಲಿ ಅಂಗಡಿಗಳು ಆಗಲಿ ಇಲ್ಲ ಅಲ್ಲಿ ಹೋಗಿ ಕೊಂಡ್ಕೊಳ್ಳೋರಾಗಲಿ ಪರ್ಚೇಸ್ ಮಾಡೋರಾಗಲಿ ಇರೋದಿಲ್ಲ. ಎಲ್ಲರೂ ಯಜಮಾನಿಗಳು ಅನ್ನೋ ಭಾವನೆನೇ ಇರುತ್ತಲ್ಲಿ. ಎಲ್ಲರೂ ಯಜಮಾನಿಗಳೇ ಅನ್ನೋ ಭಾವನೆ ಇರುತ್ತೆ. ಪ್ರಜೆಗಳು ಕೂಡ ವಿಶ್ವಕ್ಕೆ ಮಾಲೀಕರು ಅಂತಲೇ ಹೇಳ್ತಾರಲ್ಲ ಬಾಬಾ. ಯಾಕಂದರೆ ಅಲ್ಲಿ ಬರ್ತಾರೆ, ಅಲ್ಲಿದ್ದಾರೆ ಅಂದ್ರೇ ಆ ವಿಶ್ವಕ್ಕೆ ಮಾಲೀಕರು ಅಂತ ಅರ್ಥ. ಕೇವಲ ಪರಸ್ಪರ ಚೇಂಜ್ ಮಾಡ್ಕೊಳ್ತಾರೆ ಅಷ್ಟೆ. ಎಲ್ಲರೂ ಯಜಮಾನಿಗಳು ಅನ್ನೋ ಭಾವನೆನೇ ಇರುತ್ತೆ. ಕೇವಲ ಪರಸ್ಪರ ಕೊಟ್ಟು ತಗೊಳ್ಳೋದು, ಪರಸ್ಪರ ಚೇಂಜ್ ಮಾಡ್ಕೊಳ್ತಾರೆ. ಸ್ವಲ್ಪ ಕೊಡ್ತಾರೆ, ಸ್ವಲ್ಪ ತಗೊಳ್ತಾರೆ. ಅಂದರೆ ಯಾರಿಗೆ ಯಾವುದು ಕೊರತೆನೇ ಇರೋದಿಲ್ಲ, ಯಾವುದು ಕೊರತೆನೇ ಇರೋದಿಲ್ಲ. ಪ್ರಜೆಗಳಿಗೆ ಕೂಡ ಯಾವುದು ಕೊರತೆ ಇರೋದಿಲ್ಲ. ಪ್ರಜೆಗಳಿಗೆ ತಮ್ಮ ಶರೀರ ನಿರ್ವಹಣಾರ್ಥಕ್ಕಿಂತ ಜಾಸ್ತಿ ಕೋಟಿ ಅಷ್ಟು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಅವ್ರ ಹತ್ರ ಅವ್ರ ಶರೀರ ನಿರ್ವಹಣೆ ಮಾಡಿಕೊಳ್ಳೋದಕ್ಕಿಂತಲೂ ಜಾಸ್ತಿ ಇರುತ್ತೆ. ಎಷ್ಟು ಬೇಕು ಶರೀರ ನಿರ್ವಹಣೆಗೆ ಅಲ್ವಾ, ಅದಕ್ಕಿಂತಲೇ ಕೋಟಿಯಷ್ಟು ಜಾಸ್ತಿ ಅವ್ರ ಹತ್ರ ಇರುತ್ತೆ. ಅದರಿಂದ ಏನು ಹೇಳ್ತಿದ್ದಾರೆ, ಸೇಲ್ ಮಾಡೋರಾಗಲಿ ಕೊಂಡುಕೊಳ್ಳೋರಾಗಲಿ ಯಾರೂ ಇರೋದಿಲ್ಲ, ಆ ಭಾವನೆನೇ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ಸೇಲ್ ಮಾಡ್ತಿದ್ದೀನಿ, ಅವರು ಪರ್ಚೇಸ್ ಮಾಡ್ತಿದ್ದಾರೆ ಅನ್ನೋ ಭಾವನೆನೇ ಇರೋದಿಲ್ಲ. ಸ್ನೇಹದಿಂದ ಕೊಟ್ಟು ತಗೊಳ್ತಾರೆ ಅಲ್ಲಿ, ಕೇವಲ ಸ್ನೇಹದಿಂದ ಕೊಟ್ಟು ತಗೊಳ್ತಾರೆ. ಅಂದರೆ ಇಲ್ಲಿ ಅಂದರೆ ಬಾಬಾ ಏನು ಹೇಳ್ತಿದ್ದಾರೆ ಅಂದರೆ ಸ್ನೇಹದಿಂದ ಕೊಟ್ಟು ತಗೊಳ್ತಾರೆ. ಮತ್ತೆ ಇನ್ನೊಂದು ಹೇಳ್ತಾರೆ, ಲೆಕ್ಕಾಚಾರಗಳಿರಲ್ಲ. ಇಲ್ಲಿ ಲೆಕ್ಕಾಚಾರ ಇರುತ್ತೆ ಅಲ್ವಾ. ನಾನು ಕೊಟ್ಟೆ ಅಂದರೆ ಲೆಕ್ಕಾಚಾರ ತಯಾರಾಗೋಯ್ತು, ಸ್ನೇಹದಿಂದ ಕೊಟ್ಟರು ಲೆಕ್ಕಾಚಾರ ತಯಾರಾಗೋಯ್ತು. ಯಾಕಂದರೆ ಅಲ್ಲಿ ಕೇವಲ ಸದಾ ಆತ್ಮದ ಜ್ಯೋತಿ ಬೆಳಗುತ್ತಿರುತ್ತೆ, ಆತ್ಮಾಭಿಮಾನಿಗಳಾಗಿರ್ತಾರೆ. ಅಂದರೆ ಅಲ್ಲಿ ಲೆಕ್ಕಾಚಾರ ಇರೋದಿಲ್ಲ, ಕೇವಲ ಆತ್ಮಿಕ ಸ್ನೇಹ ಇರುತ್ತೆ. ಸ್ನೇಹದಿಂದ ಕೊಟ್ಟು ತಗೊಳ್ತಾರೆ. ಮತ್ತು ಅಲ್ಲಿ ಇಲ್ಲಿನ ಥರ ಖಾತಾ ಪುಸ್ತಕಗಳೆಲ್ಲ ಇರೋದಿಲ್ಲ. ಅಲ್ಲಿ ರತ್ನ ಜಡಿತ ಒಂದು ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಅಲ್ಲಿ ರತ್ನ ಜಡಿತವಾದ ಒಂದು ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಅವು ಸಹಜವಾಗಿಯೇ ಇರುತ್ತೆ, ಕಷ್ಟಪಡಬೇಕಾಗಿರೋ ಅವಸರನೇ ಇಲ್ಲ. ಬೆರಳನ್ನು ಅವುಗಳ ಮೇಲೆ ಇಟ್ಟ ತಕ್ಷಣವೇ ಅವು ಏನಾಗ್ಬಿಡುತ್ತೆ, ಆ ಇನ್ಸ್ಟ್ರೂಮೆಂಟ್ಸು ಅವು ಅದು ಒಂದು ಡೋಲ್ ಇರ್ಬೋದು, ಅದು ಏನೇ ಇರ್ಬೋದು, ಅದು ಅದು ಎಂಥದೇ ಇರ್ಬೋದು ಸೌಂಡ್ ಮಾಡೋದು, ಅದೇನು ಮಾಡಿಬಿಡುತ್ತೆ, ರತ್ನಜಡಿತವಾದಂತಹ ಒಂದು ಇನ್ಸ್ಟ್ರೂಮೆಂಟ್ಸ್ ಇರುತ್ತಲ್ಲ ಅವು ಸಹಜವಾಗಿಯೇ ಇರುತ್ತೆ, ಕಷ್ಟನೂ ಪಡೋ ಅವಶ್ಯಕತೆ ಇಲ್ಲ. ಅವುಗಳ ಮೇಲೆ ಬೆರಳು ಇಟ್ಟಿದ ತಕ್ಷಣವೇ ಏನಾಗ್ಬಿಡುತ್ತೆ ಅಂತಂದರೆ, ಬೆರಳು ನೀವು ಯಾವಾಗ ಇಡ್ತೀರಾ ಅದು ಇಟ್ಟಿದ ತಕ್ಷಣವೇ ಅದು ಸ್ಟಾರ್ಟ್ ಮಾಡಿಬಿಡುತ್ತೆ. ಅದು ಸೌಂಡು ಇದಾಗೋದಕ್ಕೆ ಸೌಂಡ್ ಬರ್ತಿರುತ್ತೆ, ನಮಗೆ ಮ್ಯೂಸಿಕ್ ಬರ್ತಿರುತ್ತೆ. ಮತ್ತು ಬಾಬಾ ಹೇಳ್ತಾರೆ ಅಲ್ಲಿನ ಒಂದು ಬಟ್ಟೆಗಳು ಯಾವ ರೀತಿ ಇರುತ್ತೆ ಅಂತ. ಅಲ್ಲಿನ ಒಂದು ಬಟ್ಟೆಗಳು ಯಾವ ರೀತಿ ಇರುತ್ತೆ ಅಂದರೆ ತುಂಬ ಒಳ್ಳೆ ಬಟ್ಟೆಗಳನ್ನು ಧರಿಸ್ತಾರೆ. ಅಲ್ಲಿ ಯಾವ ರೀತಿ ಇರುತ್ತೆ ಬಟ್ಟೆಗಳು,
ತುಂಬ ಒಳ್ಳೆ ಬಟ್ಟೆಗಳಿರುತ್ತೆ. ಎಂತಹ ಕಾರ್ಯನೋ ಅಂತಹ ಒಂದು ಡ್ರೆಸ್ಸಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಎಂಥ ಕಾರ್ಯ ಇದ್ದರೆ ಅಂತಹ ಒಂದು ಡ್ರೆಸ್ಸುಗಳನ್ನು ಧರಿಸ್ತಾರೆ. ವಿಧ ವಿಧವಾದ ಒಂದು ಡ್ರೆಸ್ಸುಗಳನ್ನು ಧರಿಸ್ತಾರೆ. ಅಲಂಕಾರ ಕೂಡ ತುಂಬ ವಿಧವಾಗಿರುತ್ತೆ ಅಲ್ಲಿ ಅಂತ ಹೇಳ್ತಿದ್ದಾರೆ. ವಿಧ ವಿಧವಾದ ಡಿಫ್ರೆಂಟ್ ಕಿರೀಟಗಳು, ಬಂಗಾರಗಳು, ಒಡವೆಗಳು ಎಲ್ಲ ಇರುತ್ತೆ. ಬಂಗಾರದ ಒಡವೆಗಳೆಲ್ಲ ಇರುತ್ತೆ. ಆದರೆ ಅವು ಭಾರ ಇರೋದಿಲ್ಲ. ಆ ಒಡವೆಗಳು, ಆ ಕಿರೀಟಗಳು ಏನೇನಿರುತ್ತೆ ಬಂಗಾರದ್ದು, ಅವುಗಳಲ್ಲಿ ಭಾರ ಇರೋದಿಲ್ಲ. ಹತ್ತಿಗಿಂತ ಹಗುರವಾಗಿರುತ್ತೆ ಅವು ಅಂತ ಹೇಳ್ತಿದ್ದಾರೆ ಬಾಬಾ. ಹತ್ತಿಗಿಂತ, ಕಾಟನ್ಗಿಂತ ಹಗುರವಾಗಿರುತ್ತೆ. ಸತ್ಯವಾದ ಬಂಗಾರ ಇರುತ್ತೆ ಅಲ್ಲಿ, ಅಷ್ಟು ಭಾರ ಇರೋದಿಲ್ಲ. ಇಲ್ಲೆಲ್ಲ ಕಲ್ತಿ ಆಗೋದ್ರಿಂದ ಭಾರ ಇರುತ್ತೆ, ಅಲ್ಲಿ ಯಾವುದು ಭಾರ ಇರೋದಿಲ್ಲ. ಅವುಗಳಲ್ಲಿ ವಜ್ರಗಳಿರುತ್ತೆ. ಆ ಬಂಗಾರದಲ್ಲಿ, ಆ ಸತ್ಯವಾದ ಬಂಗಾರದಲ್ಲಿ ವಜ್ರಗಳಿರುತ್ತೆ. ಅವು ವಿಧ ವಿಧವಾದ ಒಂದು ಕಾಂತಿಯಿಂದ, ಪ್ರಕಾಶತೆಯಿಂದ ಹೊಳಿತಾ ಇರುತ್ತೆ. ಅಂಥ ವಜ್ರಗಳು ಆ ಬಂಗಾರದಲ್ಲಿ ಇರುತ್ತೆ. ಒಂದು ವಜ್ರ 7 ಬಣ್ಣಗಳ ಕಾಂತಿಯನ್ನು ಕೊಡುತ್ತಂತೆ. ಒಂದು ವಜ್ರ 7 ಬಣ್ಣದ ಒಂದು ಕಾಂತಿಯನ್ನು ಕೊಡುತ್ತೆ. ಇಲ್ಲಿ ವಿಧ ವಿಧವಾದ ಬಣ್ಣಗಳನ್ನು ಕೊಡುತ್ತೆ. ಪ್ರತಿ ಒಂದು ಮಹಲ್ ಅನೇಕ ಬಣ್ಣಗಳ ಲೈಟ್ಸಿಂದ ಅಲಂಕಾರ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಮಹಲ್ಗಳಿರುತ್ತೆ ಅಲ್ವಾ? ಆ ಮಹಲ್ಗಳು ಹೆಂಗಿರುತ್ತೆ? ಬಣ್ಣ ಬಣ್ಣದ ಲೈಟ್ಸಿಂದ ಅಲಂಕಾರ ಆಗಿರುತ್ತೆ. ಅಂದರೆ ಇಲ್ಲಿ ಅನೇಕ ಒಂದು ಕನ್ನಡಿಗಳನ್ನು ಇಟ್ಟು ಒಂದು ವಸ್ತುವನ್ನು ಅನೇಕ ರೂಪಗಳಾಗಿ ತೋರಿಸ್ತಾರೆ, ಅನೇಕ ವಿಧವಾಗಿ ತೋರಿಸ್ತಾರೆ ಅಲ್ವಾ? ಹಾಗೇನೆ ಅಲ್ಲಿ ಕೂಡ ರತ್ನಗಳು ಹೇಗಿರುತ್ತೆ ಅಂದರೆ, ಮೇಲೆ ಒಂದು ದೃಶ್ಯವನ್ನು ಅನೇಕ ರೂಪಗಳಲ್ಲಿ ತೋರಿಸುತ್ತೆ ಅಂತ ಹೇಳ್ತಿದ್ದಾರೆ. ರತ್ನಗಳು ಆ ರೀತಿ ಇರುತ್ತೆ. ಮೇಲೆ ಒಂದು ದೃಶ್ಯವನ್ನು ಅನೇಕ ರೂಪಗಳಲ್ಲಿ ತೋರಿಸುತ್ತೆ. ಬಂಗಾರದ ವಜ್ರಗಳ ಲೈಟ್ಗಳು ಅಂದರೆ ಹೊಳಪಿನ ಮೂಲಕ ಮಹಲೆಲ್ಲ ಹೊಳಿತಾ ಕಾಣಿಸ್ತಾ ಇರತ್ತೆ. ಬಂಗಾರ ಮತ್ತು ವಜ್ರದ ಒಂದು ಲೈಟ್ಗಳು ಏನೇನಿರುತ್ತೆ ಅವುಗಳ ಒಂದು ಪ್ರಕಾಶತೆ ಹೊಳಪಿನ ಮೂಲಕ ಮಹಲ್ಲಂತ ಅಂದರೆ ಮಹಲ್ಗಳು ಎಲ್ಲನೂ ಸಹ ಹೊಳಿತಾ ಕಾಣುತ್ತೆ. ಸೂರ್ಯನ ಕಿರಣಗಳ ಮೂಲಕ ವಜ್ರಗಳು ಬಂಗಾರ ಅಂದರೆ ಸೂರ್ಯಕಿರಣಗಳ ಮೂಲಕ ವಜ್ರಗಳು ಯಾವ ರೀತಿ ಇರುತ್ತೆ, ಬಂಗಾರ ಯಾವ ರೀತಿ ಇರುತ್ತೆ ಅಂದರೆ 1000 ಲೈಟ್ಗಳು ಥರ ಹೊಳಿತಾ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಆ ಸೂರ್ಯನ ಕಿರಣ ಬಿತ್ತು ಅಂದರೆ ವಜ್ರಗಳು, ಆ ಬಂಗಾರ ಯಾವ ರೀತಿ ಕಾಣ್ತಿರುತ್ತೆ? 1000 ಲೈಟ್ಗಳ ಅಷ್ಟು ಪ್ರಕಾಶತೆಯಿಂದ ಕಾಣ್ತಿರುತ್ತೆ. ವೈರ್ಗಳು ಅಂದರೆ ಅವು ಇಲ್ಲಾದರೆ ನಾವು ವೈರ್ಗಳೆಲ್ಲ ಯೂಸ್ ಮಾಡಿ, ಅಲ್ಲಿ ವೈರ್ಗಳು ಅವೆಲ್ಲ ಇಟ್ಕೊಳ್ಬೇಕಾಗಿರೋ ಕೆಲಸನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲಿ ವೈರ್ಗಳು ಅವೆಲ್ಲ ಏನು ಬೇಕಾಗೇ ಇಲ್ಲ, ಎಲ್ಲ ಸಹಜವಾಗಿಯೇ ಇರುತ್ತೆ. ಅಂದರೆ ಆ ವಜ್ರಗಳು, ಆ ಬಂಗಾರ ಅಂದರೆ ಆ ಬಂಗಾರದಲ್ಲಿರೋ ವಜ್ರಗಳು, ಇವಾಗ ಮಹಲ್ಗಳೆಲ್ಲ ವಜ್ರದಿಂದ ಮಾಡಿರ್ತಾರೆ, ಬಂಗಾರದಿಂದ ಮಾಡಿರ್ತಾರೆ. ಮತ್ತು ಅದೇ ಸಾಕು ಬೆಳಕಿಗೆ ಅಲ್ವಾ? ಅದೇ ಸಾಕು ಬೆಳಕು ಕೊಡೋದಕ್ಕೆ, ಮತ್ತು ಪ್ರಕಾಶತೆಯನ್ನು ಕೊಡೋದಕ್ಕೆ, ಮತ್ತು ಹೊಳಪಿಗೆ ಅದೇ ಸಾಕು. ಎಲ್ಲನೂ ಅಲ್ಲಿ ಸಹಜವಾಗಿಯೇ ಇರುತ್ತೆ ಅಂತ. ಮತ್ತು ಭಾಷೆ ಬಗ್ಗೆ ಹೇಳ್ತಿದ್ದಾರೆ. ಭಾಷೆನೂ ಕೂಡ ತುಂಬ ಶುದ್ಧವಾದ ಹಿಂದಿ ಇರುತ್ತೆ ಅಲ್ಲಿ ಅಂತ ಹೇಳ್ತಿದ್ದಾರೆ. ಭಾಷೆ ಕೂಡ ಯಾವ ರೀತಿ ಇರುತ್ತೆ? ತುಂಬ ಶುದ್ಧವಾದ ಹಿಂದಿ ಇರುತ್ತೆ. ಪ್ರತಿ ಶಬ್ದ ವಸ್ತುವನ್ನು ಸಿದ್ಧಿ ಮಾಡುತ್ತೆ. ಅಲ್ಲಿ ನೀವು ಪ್ರತಿಯೊಂದು ಶಬ್ದ ಕೂಡ ಒಂದು ವಸ್ತುವನ್ನು ಒಂದು ಮಾತಾಡಿದ್ರೆ ಸಾಕು, ನಮ್ಮ ಒಂದು ಶಬ್ದ ಒಂದು ವಸ್ತುವನ್ನು ಅಲ್ಲಿ ಸಿದ್ಧಿ ಮಾಡಿಬಿಡುತ್ತೆ, ಅಲ್ಲಿ ಪ್ರತ್ಯಕ್ಷ ಆಗಿರುತ್ತೆ. ಅಂತಹ ಭಾಷೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಒಂದು ಅಂದರೆ ಭಾಷೆ ಯಾವ ರೀತಿ ಇರುತ್ತಂದರೆ, ನಿಮ್ಮ ಒಂದು ಪ್ರತಿ ಶಬ್ದ ಒಂದು ವಸ್ತುವನ್ನು ಸಿದ್ಧಿ ಮಾಡುತ್ತೆ. ಅಂದರೆ ನಾವು ಇಂಥದ್ದು ಬೇಕು ಅಂತಂದರೆ ಆ ಶಬ್ದ ಯಾವುದ್ರ ಬಗ್ಗೆ ಇದೆ ಅದಲ್ಲಿ ಸಿದ್ಧಿ ಆಗಿಬಿಡುತ್ತೆ. ಅಂತಹ ಭಾಷೆ ಇರುತ್ತೆ. ಮತ್ತು ವಿದೇಶಿಯರನ್ನು ಕೇಳ್ತಾ ಇದ್ದಾರೆ ಏನಂದರೆ, ಈ ಇಂಗ್ಲೆಂಡು ಇವಾಗೆಲ್ಲ ಏನೇನಿದ್ದಾವೆ, ಇಂಗ್ಲೆಂಡು, ಅಮೇರಿಕಾ ಎಲ್ಲ, ಅವು ಸತ್ಯುಗದಲ್ಲಿ ಎಲ್ಲಿಗೆ ಹೋಗುತ್ತೆ ಅಂತ ಕೇಳ್ತಿದ್ದಾರೆ ಬಾಬಾ. ಇವಾಗಿರುವಂತಹ ಇಂಗ್ಲೆಂಡ್ ಇರ್ಬೋದು, ಅಮೇರಿಕಾ ಇರ್ಬೋದು, ರಷ್ಯಾ, ಇವು ಏನೇನೆಲ್ಲ ಇದಾವಲ್ಲ ಅವೆಲ್ಲ ಎಲ್ಲಿಗೆ ಹೋಗುತ್ತೆ ಅಂತ ಕೇಳ್ತಿದ್ದಾರೆ.
ಅಲ್ಲೆಲ್ಲ ಮಹಲ್ಸ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಸತ್ಯುಗದಲ್ಲಿ ಇವಾಗೇನು ಅಮೇರಿಕಾ ಇದೆ, ಏನು ಇಂಗ್ಲೆಂಡ್ ಇದೆ, ಆ ಸ್ಥಾನದಲ್ಲಿ ಸತ್ಯುಗದಲ್ಲಿ ಮಹಲ್ಸ್ ಎಲ್ಲ ತಯಾರು ಮಾಡಲ್ಲ. ಮಹಲ್ಸ್ ಆದರೆ ಭಾರತ ದೇಶದಲ್ಲೇ ತಯಾರಾಗೋದು ಅಂತ ಹೇಳ್ತಿದ್ದಾರೆ. ಮಹಲ್ಸು, ಅರಮನೆಗಳು ಎಲ್ಲಿ ತಯಾರಾಗುತ್ತೆ? ಭಾರತ ದೇಶದಲ್ಲೇ ತಯಾರಾಗುತ್ತೆ. ಅಲ್ಲಿ ಕೇವಲ ವಿಹರಿಸೋದಕ್ಕೆ ಹೋಗ್ತಾರೆ. ಅವು ವಿಹಾರ ಸ್ಥಳಗಳಾಗಿ ಉಳಿದು ಹೋಗ್ಬಿಡುತ್ತೆ. ಅಂದರೆ ಪಿಕ್ನಿಕ್ ಸ್ಥಳಗಳಾಗಿ ಉಳಿದು ಹೋಗ್ಬಿಡುತ್ತವು. ಪಿಕ್ನಿಕ್ ಹೋಗೋದಕ್ಕೆ ಇಟ್ಕೊಂಡಿರ್ತಾರೆ ಆ ಸ್ಥಳಗಳು. ಅವು ಕೂಡ ಸ್ವಲ್ಪನೇ ಇರುತ್ತೆ, ಜಾಸ್ತಿ ಇರೋದಿಲ್ಲ. ಅಂದರೆ ವಿಮಾನ ಯಾವ ರೀತಿ ಇರುತ್ತೆ ಅಂದರೆ, ವಿಮಾನವನ್ನು ನೀವು ಪುಷ್ಪಕ ವಿಮಾನ ಇರುತ್ತಲ್ಲ, ಅದನ್ನು ನೀವು ಸ್ಟಾರ್ಟ್ ಮಾಡಿದ ತಕ್ಷಣವೇ ಧ್ವನಿ ವೇಗಕ್ಕಿಂತನೂ ಫಾಸ್ಟಾಗಿ ಮುಂದೆ ಹೊರಟೋಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ನಾವೊಂದು ಮಾತಾಡಿದ ಧ್ವನಿ ಸೇರೋದಕ್ಕೆ ಎಷ್ಟು ಸೆಕೆಂಡ್ ಬೇಕು, ಅದಕ್ಕಿಂತ ಮುಂಚೆನೇ ಹೊರಟೋಗ್ಬಿಟ್ಟಿರುತ್ತೆ ವಿಮಾನ ಅಂತ ಹೇಳ್ತಿದ್ದಾರೆ. ಅಂದರೆ ಹೇಗಾದರೆ ಫೋನಲ್ಲಿ ನೀವು ಮಾತಾಡಿದ ತಕ್ಷಣ ಹಿಂದೆನೇ ಧ್ವನಿ ಸೇರುತ್ತಲ್ಲ ಅವ್ರಿಗೆ, ಇಲ್ಲಿ ನಾವು ಅಲೋ ಅಂದರೆ ಅಲ್ಲಿ ಅವರಿಗೆ ಅಲೋ ಅಂತ ಕೇಳಿಸಿರುತ್ತೆ. ಅಷ್ಟು ಬೇಗ ವಿಮಾನ ಅನ್ನುವಂಥದ್ದು ಹೊರಟೋಗ್ಬಿಡುತ್ತೆ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ. ಆದ್ದರಿಂದ ಅಲ್ಲಿ ಫೋನಿನ ಒಂದು ಅವಸರನೂ ಇರೋದಿಲ್ಲ ಅಂತ ಬೇರೆ ಹೇಳ್ತಿದ್ದಾರೆ ಬಾಬಾ. ಅಲ್ಲಿ ಫೋನಿನ ಒಂದು ಅವಸರನೂ ಇರೋದಿಲ್ಲ. ಮತ್ತೆ ಹೇಳ್ತಾರೆ, ಈಗ ವಿಮಾನದಲ್ಲಿ ಕೂತ್ಕೊಂಡ್ರ ಅಂತ ಕೇಳ್ತಿದ್ದಾರೆ ಬಾಬಾ. ವಿಮಾನದ ಬಗ್ಗೆ ಹೇಳಿದ್ರಲ್ಲ, ಪುಷ್ಪಕ ವಿಮಾನದ ಬಗ್ಗೆ. ಇಲ್ಲಿ ಕೂತ್ಕೊಂಡ್ರೆ ಒಂದು ಸೆಕೆಂಡ್ ಹೋಗಿ ಸೇರ್ಕೊಂಡ್ಬಿಡ್ತಾರೆ ಅಂತ. ಮತ್ತೆ ಅದಕ್ಕೆ ಕೇಳ್ತಿದ್ದಾರೆ, ಈಗ ವಿಮಾನದಲ್ಲಿ ಕೂತ್ಕೊಂಡ್ರಾ ಅಂತ. ಈಗ ಸತ್ಯಯುಗಿ ವಿಮಾನವನ್ನು ಬಿಟ್ಬಿಟ್ಟು ಬುದ್ಧಿಯ ಒಂದು ವಿಮಾನದಲ್ಲಿ ಬಂದ್ಬಿಡಿ ಅಂತಿದ್ದಾರೆ ಬಾಬಾ. ಈಗ ಸತ್ಯಯುಗಿ ವಿಮಾನವನ್ನು ಬಿಟ್ಬಿಟ್ಟು ಬುದ್ಧಿಯ ಒಂದು ವಿಮಾನದಲ್ಲಿ ಬಂದ್ಬಿಡಿ. ಬುದ್ಧಿ ವಿಮಾನ ಅಷ್ಟು ವೇಗವಾಗಿದೆಯಾ ಕೇಳ್ತಿದ್ದಾರೆ. ಬುದ್ಧಿ ವಿಮಾನ ಈಗ ಸತ್ಯುಗದಲ್ಲಿ ವಿಮಾನವನ್ನು, ಪುಷ್ಪಕ ವಿಮಾನವನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ಎಷ್ಟು ವೇಗವಾಗಿ ಹೋಗಿ ಸೇರ್ಕೊಂಡ್ಬಿಡುತ್ತಲ್ಲ, ಅದೇ ರೀತಿ ನಿಮ್ಮ ಬುದ್ಧಿ ವಿಮಾನ ಅಷ್ಟು ವೇಗವಾಗಿದೆಯಾ? ಸಂಕಲ್ಪದ ಅಂದರೆ ಸಂಕಲ್ಪ ಅಷ್ಟೊಂದು ವೇಗವಾಗಿದೆಯಾ? ಸಂಕಲ್ಪ ಮಾಡಿದ ತಕ್ಷಣ ಸೂರ್ಯಚಂದ್ರರಿಗೆ ಅತೀತ ಆಗಿ ನಿಮ್ಮ ಮನೆಗೆ ಸೇರ್ಕೊಂಡ್ಬಿಡ್ಬೇಕು ನೀವು. ಸಂಕಲ್ಪ ಮಾಡಿದ ತಕ್ಷಣವೇ ಬುದ್ಧಿ ವಿಮಾನ ಅಷ್ಟು ಫಾಸ್ಟ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಆ ಥರ ನಿಮ್ಮ ಬುದ್ಧಿಯ ಒಂದು ವಿಮಾನ ಸದಾ ತಯಾರಾಗಿರಬೇಕು. ಸದಾ ವಿಘ್ನಗಳಿಗೆ ಅತೀತವಾಗಿರಬೇಕು. ಎಂತಹ ದುರ್ಘಟನೆಗಳು ಮತ್ತು ಯಾವುದೇ ತೊಂದರೆಗಳು ಸಹ ಆಗೋದಿಲ್ಲ. ಹೋಗ್ಬೇಕು ಅಂದ್ಕೊಳ್ಳೋದು ಪರಂಧಾಮ, ಆದರೆ ಭೂಮಿಯನ್ನು ಬಿಡುತ್ತಾನೆ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾವುದೋ ಒಂದು ಪರ್ವತಕ್ಕೆ ಡಿಕ್ಕಿ ಹೊಡ್ಕೊಂಡು ಬಿದ್ದೋಗ್ಬಿಡ್ತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ. ಅಂದರೆ ಏನು, ನೀವು ಅಂದ್ಕೊಳ್ತೀರಾ ನಾನು ಒಂದು ಸೆಕೆಂಡಲ್ಲಿ ಪರಂಧಾಮಕ್ಕೆ ಹೊರಟೋಗ್ಬಿಡ್ಬೇಕು ಅಂತ ನೀವು ಅಂದುಕೊಳ್ತೀರಾ. ಆದರೆ ಏನಾಗುತ್ತೆ, ಹೋಗೋದೇ ಇಲ್ಲ. ಅಂದರೆ ಇಲ್ಲೇ ಇರ್ತೀರ, ಬುದ್ಧಿ ಇಲ್ಲೇ ಇರುತ್ತೆ. ಅಂದರೆ ಯಾವುದೋ ಒಂದು ಪರ್ವತಕ್ಕೆ ಡಿಕ್ಕಿ ಹೊಡ್ಕೊಂಡು ಬಿದ್ದೋಗ್ಬಿಡ್ತೀರ. ವ್ಯರ್ಥ ಸಂಕಲ್ಪಗಳು ಅನ್ನೋವು ಕೂಡ ವ್ಯರ್ಥ ಸಂಕಲ್ಪಗಳು ಅನ್ನೋದು ಪರ್ವತ ಆಗಿದೆ. ಅದರಿಂದ ನೀವು ತಪ್ಪಿಸ್ಕೊಳ್ಬೇಕಾಗಿದೆ. ಅದನ್ನು ನೀವು ಫೇಸ್ ಮಾಡಬೇಕು. ಅದನ್ನು ದಾಟ್ಕೊಂಡು ಒಂದು ಸೆಕೆಂಡಲ್ಲಿ ಹೋಗಬೇಕು. ಆದ್ದರಿಂದ ತೊಂದರೆಗಳಿಗೆ ಅತೀತವಾಗಿ ಬುದ್ಧಿರೂಪಿ ವಿಮಾನ ಇರಬೇಕು. ಎಲ್ಲ ಒಂದು ಆಕ್ಸಿಡೆಂಟ್ ಆಗಿಬಿಡುತ್ತಲ್ಲ, ಇವಾಗ ಅದನ್ನೇ ಹೇಳಿದ್ರು ಬಾಬಾ. ನೀವೇನು ಮಾಡ್ತೀರಾ, ಪರಂಧಾಮವನ್ನು ಸೇರಬೇಕು ಅಂದ್ಕೊಳ್ತೀರಾ, ಆದರೆ ಭೂಮಿಯನ್ನು ಬಿಡೋದಕ್ಕೇ ಆಗಲ್ಲ. ಯಾವುದೋ ಒಂದು ಪರ್ವತಕ್ಕೆ ಡಿಕ್ಕಿ ಹೊಡ್ಕೊಂಡು ಆಕ್ಸಿಡೆಂಟ್ ಆಗೋಗ್ಬಿಡುತ್ತೆ, ಬಿದ್ದೋಗ್ಬಿಡ್ತೀರ ನೀವು. ಅಂದರೆ ವ್ಯರ್ಥ ಸಂಕಲ್ಪಗಳು ಅನ್ನೋದು ಕೂಡ ಪರ್ವತ. ಅದನ್ನು ನೀವು ಎದುರಿಸಬೇಕು. ಅದರಿಂದ ಆಕ್ಸಿಡೆಂಟ್ಗಳಿಗೆ ಅತೀತ ಆಗಿ ಬುದ್ಧಿರೂಪಿ ವಿಮಾನದಲ್ಲಿ ಇರಬೇಕು. ಅಂದರೆ ಬುದ್ಧಿರೂಪಿ ವಿಮಾನ ಅನ್ನುವಂಥದ್ದು ಅಷ್ಟು ಶಕ್ತಿಶಾಲಿಯಾಗಿ ಒಂದು ಸೆಕೆಂಡಲ್ಲಿ ಹೋಗಿ ಸೇರೋ ರೀತಿಯಲ್ಲಿ ಇರಬೇಕು. ಮೊದಲು ಈ ವಿಮಾನ ಹತ್ತದಾಗ್ಲೇ ಆ ವಿಮಾನ ಬರುತ್ತೆ ಅಂತ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಯಾವ ವಿಮಾನ? ಇಲ್ಲಿ ನಾವು ಯಾವಾಗ ಬುದ್ಧಿರೂಪಿ ವಿಮಾನವನ್ನು ಹತ್ತೀವಿ, ಇಲ್ಲಿ ಸಂಕಲ್ಪ ಮಾಡಿದ ತಕ್ಷಣವೇ ಪರಂಧಾಮದಲ್ಲಿ ಇರ್ತೀವಿ ನಾವು. ಅಂದರೆ ಯಾವುದೇ ಒಂದು ವ್ಯರ್ಥ ಸಂಕಲ್ಪ ನಮ್ಮನ್ನು ಕೆಳಗಡೆ ಇಳಿಸಬಾರ್ದು. ಮೇಲೆ ಹೋಗ್ತಾ ಇರ್ತೀವಿ ಪರಂಧಾಮಕ್ಕೆ,
ಬುದ್ಧಿ ವಿಮಾನದ ಮೂಲಕ ಆ ಸಂಕಲ್ಪ ಆ ನೆನಪು ಈ ನೆನಪು ಬುದ್ಧಿ ಆ ಕಡೆ ಈ ಕಡೆ ಭ್ರಮಿಸ್ತೇ ನಾವು ಕೆಳಗಡೆ ಬಂದ್ಬಿಡ್ತೀವಿ ಸಡನ್ಲಿ ಅಲ್ವಾ. ಅದನ್ನೇ ಹೇಳಿದ್ರು, ನೀವು ಆಕ್ಸಿಡೆಂಟ್ ಆಗಿ ಕೆಳಗಡೆ ಬಿದ್ದೋಗ್ಬಿಡ್ತೀರಾ, ಡಿಕ್ಕಿ ಹೊಡೆದ್ಬಿಟ್ಟು ವ್ಯರ್ಥ ಸಂಕಲ್ಪಗಳು ಅನ್ನೋ ಪರ್ವತಕ್ಕೆ ಡಿಕ್ಕಿ ಹೊಡೆದು ಬಿದ್ದೋಗ್ಬಿಡ್ತೀರಾ ಅಂತ. ಅದೆಲ್ಲ ಇರಬಾರ್ದು. ನಿಮ್ಮ ಬುದ್ಧಿರೂಪಿ ವಿಮಾನ ಯಾವುದೇ ಒಂದು ವ್ಯರ್ಥ ಸಂಕಲ್ಪಗಳನ್ನು ಪರ್ವತಕ್ಕೆ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗಿ ಬಿದ್ದೋಗುವಂಥ ರೀತಿಯಲ್ಲಿ ಇರಬಾರ್ದು. ಅಷ್ಟು ಶಕ್ತಿಶಾಲಿಯಾಗಿ ಇರಬೇಕು, ಅಷ್ಟು ಸ್ವಚ್ಛವಾಗಿ ಪವಿತ್ರವಾಗಿ ಇರಬೇಕಾಗತ್ತೆ, ಶುದ್ಧವಾಗಿರಬೇಕಾಗತ್ತೆ. ಬುದ್ಧಿ ಅನ್ನುವಂಥದ್ದು ವ್ಯರ್ಥ ಅವೆಲ್ಲ ಯಾವುದೂ ಇರಬಾರ್ದು, ಸಮರ್ಥವಾಗಿರಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಇಲ್ಲಿ ನೀವು ಈ ಸಂಗಮ ಯುಗದಲ್ಲಿ ಈ ಬುದ್ಧಿ ವಿಮಾನವನ್ನು ನೀವು ಹತ್ತೀರಾ ಅಂದರೆ ಅಲ್ಲಿ ಸತ್ಯಯುಗದಲ್ಲಿ ಆ ಪುಷ್ಪಕ ವಿಮಾನ ನಿಮಗೆ ಸಿಗುತ್ತೆ. ಇಲ್ಲಿ ಹತ್ತಿಲ್ಲ ಅಂದರೆ ಅದು ಸಿಗಲ್ಲ, ಅಲ್ಲೂ ಹತ್ತಲ್ಲ ನೀವು ಅಂತಿದ್ದಾರೆ. ಅದೇ ರೀತಿ ಸದಾ ತಯಾರಾಗಿದ್ದೀರಾ. ಬಾಬಾ ಹೇಳ್ತಾರೆ, ಸ್ವರ್ಗದ ವಿಷಯಗಳಲ್ಲಿ ಅಂತೀರಾ, ಆದರೆ ಈ ವಿಷಯಗಳಲ್ಲಿ ಹೌದು ಆಯ್ತಾಯ್ತು ಅಂತ ಅನ್ನೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಈ ಒಂದು ಸ್ವರ್ಗದ ಒಂದು ಅಂದರೆ ಸತ್ಯುಗದ ಬಗ್ಗೆ ಇಷ್ಟು ವರ್ಣಿಸಿದ್ರಲ್ಲ, ಅಂದರೆ ವತನದಲ್ಲಿ ಸ್ವರ್ಗದ ಒಂದು ಅಂದರೆ ಬಾಬಾ ಮತ್ತು ಬ್ರಹ್ಮಬಾಬಾ, ಶಿವಬಾಬಾ ಬ್ರಹ್ಮಬಾಬಾ ಬಗ್ಗೆ ಒಂದು ಡಿಸ್ಕಷನ್ನಲ್ಲಿ ನಡೀತಿತ್ತು, ಆತ್ಮಿಕ ಸಂಭಾಷಣೆ. ಆ ಸಮಯದಲ್ಲಿ ಸ್ವರ್ಗದ ಬಗ್ಗೆ ಸ್ವರ್ಗದ ಬಗ್ಗೆ ಬಂದಿದ್ರಿಂದ ಅದರ ಬಗ್ಗೆ ಟಾಪಿಕ್ ಬಂದಿದ್ರಿಂದ ನಾನೆಲ್ಲರಿಗೂ ಈ ಒಂದು ವಿಷಯವನ್ನು ತಿಳಿಸಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಅಂದರೆ ಬ್ರಹ್ಮಬಾಬಾ ತಯಾರಿ ಮಾಡ್ತಿದ್ದಾರೆ ವತನದಿಂದನೇ ಸ್ವರ್ಗದಲ್ಲಿ ಹೋಗೋದಕ್ಕೆ. ಸ್ವರ್ಗದ ಒಂದು ತಯಾರಿಗಳನ್ನು ಅಂದರೆ ಯಾವ್ಯಾವ ರೀತಿ ತಯಾರಿ ಮಾಡಬೇಕೋ ಅದೆಲ್ಲನೂ ಸಹ ಬಾಬಾ ತಯಾರಿ ಮಾಡ್ಕೊಳ್ತಿದ್ದಾರೆ. ನೀವೆಲ್ಲರೂ ತಯಾರಿನೇ ತಾನೇ, ಏನು ತಯಾರು ಮಾಡ್ಕೊಳ್ಬೇಕು ಗೊತ್ತಿದೆಯಲ್ಲ. ಯಾರು ಬಾಬಾರವರ ಜೊತೆ ಸ್ವರ್ಗ ದ್ವಾರವನ್ನು ದಾಟ್ತೀರಾ, ಸ್ವರ್ಗದ ಬಾಗಿಲನ್ನು ದಾಟ್ತೀರಾ ಕೇಳ್ತಿದ್ದಾರೆ. ಈಗ ಬ್ರಹ್ಮಬಾಬಾ ದಾಟಿ ಹೋಗ್ತಾರೆ ಸ್ವರ್ಗದ ಬಾಗಿಲನ್ನು, ಮತ್ತು ಅವ್ರ ಜೊತೆ ಯಾರು ದಾಟ್ತೀರಾ, ಅದಕ್ಕೆ ಅನುಮತಿ ಪತ್ರ ತಗೊಂಡಿದ್ದೀರಾ, ಪರ್ಮಿಷನ್ ಲೆಟರ್ ಅನ್ನೋದು ತಗೊಂಡಿದ್ದೀರಾ ಕೇಳ್ತಿದ್ದಾರೆ. ಅನುಮತಿ ಪತ್ರ ಅಂದರೆ ಪಾಸ್ ತಗೊಂಡಿದ್ದೀರಾ. ಅನುಮತಿ ಪತ್ರ ಅಂದರೆ ಬಾಬಾ ಹೇಳ್ತಾರೆ, ನಾವಿಲ್ಲಿ ಪಾಸ್ ಆಗಬೇಕು, ಪಾಸ್ ವಿತ್ ಆನರ್ಗಳಾಗಬೇಕು. ಇಲ್ಲಿ ಯಾವುದೇ ಶಿಕ್ಷೆಯನ್ನು ತಗೊಂಡು ಧರ್ಮರಾಜಪುರಿಯಲ್ಲಿ ಶಿಕ್ಷೆಗಳನ್ನು ತಗೊಂಡು ಅಲ್ಲಿ ಆಮೇಲೆ ನಾವು ಎಲ್ಲವನ್ನ ಸಮಾಪ್ತಿ ಮಾಡಿಕೊಂಡು ಪಾಸಾಗಿ ಹೋಗೋದ್ರಿಂದ ನಾವು ಹೋಗೋದಕ್ಕಾಗೋದಿಲ್ಲ. ಅಲ್ಲಿ ಧರ್ಮರಾಜಪುರಿಯಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಇರಬಾರ್ದು, ಶಿಕ್ಷೆಗಳನ್ನು ಅನುಭವಿಸುವಂಥ ಪರಿಸ್ಥಿತಿ ಭೋಗಿಸುವಂಥ ಪರಿಸ್ಥಿತಿ ಇರಬಾರ್ದು. ಅದಕ್ಕೆ ಮೊದಲೇ ನಾವು ಎಲ್ಲ 4 ಸಬ್ಜೆಕ್ಟಲ್ಲೂ ನಾವು ಪಾಸ್ ವಿತ್ ಆನರ್ಗಳಾಗಿರಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಬಾರವರ ಜೊತೆ ಸ್ವರ್ಗದ ಬಾಗಿಲನ್ನು ದ್ವಾರವನ್ನು ದಾಟಿ ಏನು ಮಾಡಬೇಕು, ಹೋಗ್ಬೇಕಾಗತ್ತೆ. ಅಂತಹ ಅನುಮತಿ ಪತ್ರವನ್ನು ನೀವು ತಗೊಳ್ಬೇಕು. ಇವ್ರು ಪಾಸ್ ಅಂತ ಹೇಳಬೇಕು, ಇವ್ರು ಪಾಸ್ ವಿತ್ ಆನರ್ ಆಗಿದ್ದಾರೆ, ಇವರು ಸ್ವರ್ಗಕ್ಕೆ ಬಾಬಾ ಜೊತೆ ಹೋಗೋದಕ್ಕೆ ಇವರು ಅರ್ಹರಾಗಿದ್ದಾರೆ ಅನ್ನುವಂಥದ್ದು ಪರ್ಮಿಷನ್ ಲೆಟರು ಬಾಬಾರವ್ರ ಹತ್ರ ತಗೊಂಡು ಹೋಗ್ಬೇಕಾಗತ್ತೆ. ಇದು ಅಂದರೆ ಈಗ ನೋಡಿ, ಇವಾಗ ಪ್ರಪಂಚದಲ್ಲಿ ಕೆಲವರು ತುಂಬ ಮಹಾನ್ ವ್ಯಕ್ತಿಗಳು, ತುಂಬ ಶ್ರೇಷ್ಠ ವ್ಯಕ್ತಿಗಳಿಗೆ ಆ ಥರ ಪರ್ಮಿಷನ್ ಲೆಟರ್ ಇರುತ್ತೆ. ಬಾಬಾ ಹೇಳ್ತಾರೆ, ರಾಷ್ಟ್ರಪತಿ ಇರ್ತಾರಲ್ಲ, ರಾಷ್ಟ್ರಪತಿಗೂ ಕೂಡ ಇರುತ್ತಲ್ಲ, ಹಾಗೆ ಇದು ವಿಶ್ವಪತಿಯ ಒಂದು ಲೆಟರು ಅಂತ ಹೇಳ್ತಿದ್ದಾರೆ. ಇದು ವಿಶ್ವಪತಿಯ ಒಂದು ಲೆಟರ್. ಯಾವ ಪತ್ರ ತಗೊಂಡಿದ್ದೀರಾ ಅಂತ ನಿಮ್ಮ ಪತ್ರವನ್ನು ನೀವು ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಾವು ಸತ್ಯುಗಕ್ಕೆ ಮಾಲೀಕರಾಗಬೇಕಲ್ಲ, ನಾನು ಅರ್ಹನಾಗಿದ್ದೀನಿ ಅನ್ನೋ ಒಂದು ಲೆಟರನ್ನು ನಾನು ತಗೊಳ್ಬೇಕಾಗತ್ತೆ. ಅದನ್ನೇ ಹೇಳ್ತಿದ್ದಾರೆ ಬಾಬಾ. ಅಂದರೆ ಪಾಸ್ ವಿತ್ ಆನರ್, ವಿಜಯಿಯಾಗಿ ಅಂದರೆ ವಿಜಯಿ ಆತ್ಮಗಳು, ಪಾಸ್ ವಿತ್ ಆನರ್ಗಳು ಹೇಳ್ತಿರ್ತಾರಲ್ಲ, ಬಾಪ್ ಸಮಾನ ಆಗುವಂಥವರು. ಅದರಿಂದ ಈ ಒಂದು ಸ್ಥಿತಿ ನಮಗೆ ಬಂತು ಅಂದರೆ ನಾವು ಬಾಬಾರವರ ಜೊತೆನೇ ನಾವು ಸ್ವರ್ಗದ ಒಂದು ಬಾಗಿಲನ್ನು ದಾಟಿ ಒಳಗಡೆ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಲ್ಲ ಯಾವ ರೀತಿ ಸತ್ಯಯುಗ
ಇರುತ್ತೆ ಅನ್ನೋದ್ರ ಬಗ್ಗೆ. ನಾವಲ್ಲಿ ಇರ್ತೀವಿ, ಅಷ್ಟು ಚೆನ್ನಾಗಿ ಎಲ್ಲ ಸರ್ವ ಪ್ರಾಪ್ತಿಗಳಿಂದ ನಾವಲ್ಲಿ ಇರ್ತೀವಿ, ಖುಷಿಯಾಗಿ ಸಂತೋಷದಿಂದ ಇರ್ತೀವಿ. ಅಲ್ಲಿ ದುಃಖದ ಒಂದು ನಾಮ ರೂಪಗಳೇ ಇರೋದಿಲ್ಲ. ಅಲ್ಲಿ ಯಾವುದೇ ದುಃಖ, ಅಶಾಂತಿ, ಭಯ, ಚಿಂತೆ, ರೋಗ ರುಜಿನಗಳು, ಸಮಸ್ಯೆಗಳು ಯಾವುದೂ ಇರೋದಿಲ್ಲ. ಯಾವುದೇ ಲೆಕ್ಕಾಚಾರಗಳಿರೋದಿಲ್ಲ. ಅಲ್ಲಿ ಎಲ್ಲವೂ ಸಹ ಬಾಬಾ ಹೇಳ್ತಾರಲ್ಲ, ಅಲ್ಲಿ ಅಕರ್ಮ ಇರುತ್ತೆ. ಇಲ್ಲಿ ಏನು ನಾವು ಮಾಡಿದ್ದೀವಿ ಪುರುಷಾರ್ಥ, ಅದರ ಒಂದು ಪ್ರಾರಬ್ಧನೇ ಅಲ್ಲಿ ನಾವು ಭೋಗಿಸ್ತಿರ್ತೀವಿ ಅಲ್ವಾ, ಅನುಭವ ಮಾಡ್ಕೊಳ್ತಿರ್ತೀವಿ ಅಲ್ವಾ. ಹಾಗಾಗಿ ಅಲ್ಲಿ ಯಾವುದೇ ಕಷ್ಟ ಇರೋದಿಲ್ಲ, ಯಾವುದೇ ತೊಂದರೆ ಇರೋದಿಲ್ಲ. ಏನು ಅಂತಹ ಒಂದು ಸುಖದ ಪ್ರಪಂಚಕ್ಕೆ ನಮ್ಮನ್ನು ಬಾಬಾ ಕಳಿಸೋದಕ್ಕೆ ಬಂದಿದ್ದಾರೆ, ನಮ್ಮನ್ನು ತಯಾರು ಮಾಡ್ತಿದ್ದಾರೆ. ನಾವು ಅದಕ್ಕೆ ಯೋಗ್ಯರಾಗಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಯೋಗ್ಯರಾಗಿದ್ದೀರಿ ಅನ್ನೋದು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದೆಯಾ? ಮತ್ತು ನೀವು ಬಾಬಾರವ್ರ ಹತ್ರ ನೀವು ಪಾಸ್ ವಿತ್ ಆನರ್ ಅನ್ನೋ ಒಂದು ಇದು ತಗೊಳ್ಬೇಕು ನೀವು ಅಂತ ಹೇಳ್ತಿದ್ದಾರೆ. ಇವ್ರು ಪಾಸ್ ವಿತ್ ಆನರ್ ಆಗಿದ್ದಾರೆ ಅನ್ನೋದು ಬಾಬಾ ಕೊಡಬೇಕಲ್ಲ ಆ ಬಿರುದು ಕೊಟ್ಟಾಗ್ಲೇ ನಾವು ಹೋಗೋದಕ್ಕಾಗೋದು. ರಿಸಲ್ಟಲ್ಲಿ ಪಾಸ್ ವಿತ್ ಆನರ್ಗಳಾಗಬೇಕು ನಾವು, ಆವಾಗಲೇ ನಾವು ಹೋಗೋದಕ್ಕೆ ಸಾಧ್ಯ. ಬಾಬಾರವರ ಜೊತೆಯಲ್ಲಿ, ಬ್ರಹ್ಮಬಾಬಾ ಜೊತೆಯಲ್ಲಿ ಹೋಗಿ ಅವ್ರ ಜೊತೆ ರಾಜ್ಯವನ್ನು ಮಾಡ್ತೀವಿ. ಅಂತಿಮದವರೆಗೂ ಅವ್ರ ಜೊತೆನೇ ಇರ್ತೀವಿ ನಾವು, ಕಲ್ಪನೂ ಅವ್ರ ಜೊತೆನೇ ಇರ್ತೀವಿ. ಇಲ್ಲ ಅಂತಂತ ಧರ್ಮರಾಜಪುರಿಯಲ್ಲಿ ಉಳಿತೀವಿ, ಬಾಬಾ ಜೊತೆ ಹೋಗಲ್ಲ. ಶಿಕ್ಷೆಗಳನ್ನು ಅನುಭವಿಸಿ ಹೋಗ್ತೀವಿ, ಪಾಸ್ ವಿತ್ ಆನರ್ ಆಗೋದಿಲ್ಲ, ಮತ್ತು ಪದವಿನೂ ಕೂಡ ಭ್ರಷ್ಟ ಆಗುತ್ತೆ. ಪಾಸ್ ವಿತ್ ಆನರ್ ಅಂದರೆ ಏನು? ಗೌರವಪೂರ್ವಕವಾಗಿ ನಾವು ಪಾಸ್ ಆಗುವಂಥದ್ದು. ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಗೌರವಪೂರ್ವಕವಾಗಿ ನಾವು ಪಾಸ್ ಆಗಬೇಕು. ಶಿಕ್ಷೆ ತಿಂದು ಪಾಸ್ ಆಗೋದಲ್ಲ. ಹೇಳ್ತಾರಲ್ಲ, ಇವಾಗ ನಾವು ಕಾಲೇಜ್ಗೆ ಹೋಗ್ತೀವಿ, ಏನಾದರೂ ಒಂದು ಸಬ್ಜೆಕ್ಟ್ ಪಾಸ್ ಆಗಿಬಿಡುತ್ತೋ, ಎಲ್ಲ ಅಂದರೆ ಒಂದು ಸಬ್ಜೆಕ್ಟ್ ಫೇಲ್ ಆಗಿಬಿಡ್ತು ಅಂದರೆ ಅದು ಯಾವ ರೀತಿ ಇರುತ್ತೆ? ಮತ್ತೆ ನಾವು ರಿಟರ್ನು ಎಕ್ಸಾಮ್ ಬರೀತೀವಿ, ಮತ್ತೆ ಪಾಸ್ ಆಗ್ತೀವಿ. ಅಷ್ಟು ವ್ಯಾಲ್ಯೂ ಇರೋದಿಲ್ಲ ಅಲ್ವಾ. ಫೇಲಾಗಿ ಮತ್ತೆ ನಾವು ಕಟ್ಟಿ ಬರೆದು ಪಾಸ್ ಆಗ್ತೀವಿ. ಆದರೆ ಫಸ್ಟು ಒಂದೇ ಸರಿ ಪಾಸ್ ಆಗಿರೋರಿಗೆ ತುಂಬ ವ್ಯಾಲ್ಯೂ ಇರುತ್ತೆ ಅಲ್ವಾ. ಹಾಗೇ ಒಂದೇ ಸರಿ ಪಾಸ್ ಆಗಬೇಕು, ಶಿಕ್ಷೆ ತಿಂದು ಪಾಸ್ ಆಗಬಾರ್ದು. ಪದವಿ ಕಡಿಮೆ ಆಗಿಬಿಡುತ್ತೆ. ಇವಾಗ ಫಸ್ಟ್ ಸರಿ ಚೆನ್ನಾಗಿ ಓದಿದ್ರು, ಪಾಸಾದರೂ, ಒಳ್ಳೆ ಮಾರ್ಕ್ಸ್ ತೆಗೆದ್ರು, ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಸಂಬಳ ಇರುತ್ತೆ, ಹಾಗೆಯೇ ಅವ್ರಿಗೆ ಹೆಸರು ಕೂಡ ಇರುತ್ತೆ. ಹಾಗೆಯೇ ಇಲ್ಲೂ ಕೂಡ ಬಾಬಾ ಹೇಳ್ತಾರಂಥದ್ದು, ಬಾಬಾ ಶ್ರೀಮತದಂತೆ ನಡೆದು ಪಾಸ್ ವಿತ್ ಆನರ್ ಆಗಿ ಒಂದೇ ಸರಿ ಪಾಸಾಗಿ ಹೋಗಬೇಕು. ಧರ್ಮರಾಜಪುರಿಯಲ್ಲಿ ನಿಂತು ಶಿಕ್ಷೆಗಳನ್ನು ಅನುಭವಿಸೋ ಥರ ಇರಬಾರದು. ಆಗ ನಿಮಗೆ ಒಳ್ಳೆ ಪದವಿ ಸಿಗುತ್ತೆ. ನೀವು ಸತ್ಯುಗದ ಆದಿಯಿಂದಲೂ ಸಹ ನೀವು ಬ್ರಹ್ಮಬಾಬಾ ಜೊತೆಯಲ್ಲಿ ನೀವು ಬರ್ತೀರಾ ಅಂತ ಬಾಬಾ ತಿಳಿಸ್ತಿದ್ದಾರೆ. ಅಂದರೆ ಈಗ ಇರೋದೇ ಸ್ವಲ್ಪ ಸಮಯ. ಆ ಸ್ವಲ್ಪ ಸಮಯದಲ್ಲಿ ನಾವು ಏನು ಮಾಡಬೇಕು? ತೀವ್ರ ಪುರುಷಾರ್ಥವನ್ನು ನಾವು ಮಾಡಬೇಕಾಗತ್ತೆ. ಬಾಬಾ ಬಂದಿರೋದು ನಾವು ಅರ್ಧಕಲ್ಪದಿಂದ ನಾವಿಷ್ಟು ದುಃಖವನ್ನು ಅನುಭವಿಸ್ತಾ ಬಂದ್ವಿ. ಅಂದರೆ ದ್ವಾಪರ ಕಲಿಯುಗದಿಂದ ಈ ಕಲಿಯುಗ ಅಂತೂ ಅತೀ ದುಃಖಿ ಪ್ರಪಂಚ. ಬರೀ ದುಃಖನೇ ತುಂಬಿದೆ. ವಾಯುಮಂಡಲನೂ ಅದೇ ಇದೆ, ವಾತಾವರಣನೂ ಅದೇ ಇದೆ ಅಲ್ವಾ. ಇದರಿಂದ ನಮ್ಮನ್ನು ಅರ್ಧಕಲ್ಪದಿಂದ ನನ್ನ ಮಕ್ಕಳು ದುಃಖಪಟ್ಟಿದ್ದಾರೆ, ಇದರಿಂದ ನಾನು ಬಿಡಿಸ್ಬೇಕು ಅಂತ ಬಂದು ನಮಗೆ ಸುಖದ ಮಾರ್ಗವನ್ನು ತಿಳಿಸ್ತಿದ್ದಾರೆ. ಶಿಕ್ಷಣವನ್ನು ಕೊಟ್ಟು ನಮಗೆ ಶಕ್ತಿ ಕೊಟ್ಟು, ಜ್ಞಾನ ಕೊಟ್ಟು, ಶಕ್ತಿ ಕೊಟ್ಟು, ನಮ್ಮ ಕೈಯಲ್ಲಿ ಪುರುಷಾರ್ಥ ಮಾಡಿಸಿ ನಮ್ಮನ್ನು ಸತ್ಯುಗಕ್ಕೆ ಯೋಗ್ಯರನ್ನಾಗಿ ತಯಾರು ಮಾಡಿ ನಮ್ಮನ್ನು ಸತ್ಯುಗಕ್ಕೆ ಕಳಿಸ್ತಾರೆ, ಸುಖವಾಗಿಡೋದಕ್ಕೆ. ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ, ಸುಖವಾಗಿರಲಿ ಅಂತ. ನಾವು ಅದನ್ನು ಬಾಬಾ ಏನು ನಮಗೆ ಕೊಡ್ತಿದ್ದಾರಲ್ಲ ಅದನ್ನು ನಾವು ಏನು ಮಾಡಬೇಕು? ನಮಗೇನು ಅವಕಾಶ ಕೊಟ್ಟಿದ್ದಾರೆ, ಚಾನ್ಸ್ ಕೊಟ್ಟಿದ್ದಾರೆ, ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ಬೇಕಾಗತ್ತೆ. ಅಂದರೆ ಬಾಬಾರವರ ಶ್ರೀಮತದಂತೆ ನಡೆದು ನಾವು ಪ್ರತಿ ಹೆಜ್ಜೆಯಲ್ಲೂ ಶ್ರೀಮತವನ್ನು ನಾವು ಪಾಲಿಸ್ತಾ ನಾವು ನಡೆದಾಗ, ಆಜ್ಞಾಕಾರಿಗಳಾಗಿದ್ದಾಗ ಏನಾಗುತ್ತೆ? ಬೇಗ ನಾವು ದಾದಾ ಸಮಾನವಾಗಿ ನಾವು ಆಗಿ ಸಂಪೂರ್ಣ ಸಂಪನ್ನರು ಸಹ ನಾವು ಆಗ್ತೀವಿ, ಸತ್ಯುಗಕ್ಕೆ ಯೋಗ್ಯರು ಸಹ ನಾವು ಆಗ್ತೀವಿ. ಇಲ್ಲಾಂದರೆ ಲಾಸ್ಟಲ್ಲೋ ಅಂದರೆ ಸತ್ಯುಗದ ಒಂದು ಲಾಸ್ಟಲ್ಲಿ ಬರ್ತೀವಿ, ಇಲ್ಲ ತ್ರೇತಾಯುಗದಲ್ಲಿ ಬರ್ತೀವಿ. ಇನ್ನೂ ಕಮ್ಮಿ ಪುರುಷಾರ್ಥ ಅಂದರೆ ತ್ರೇತಾಯುಗದ ಅಂತಿಮದಲ್ಲಿ ಬರ್ತೀವಿ. ಆ ರೀತಿ ಇರುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಕೊಡ್ತಾ ಇರೋದು ಎಲ್ಲರಿಗೂ ಒಂದೇ ಜ್ಞಾನ, ಎಲ್ಲರಿಗೂ ಕೊಡ್ತಾ ಇರೋದು ಕೂಡ ಒಬ್ಬರೇ ತಂದೆ ಆಗಿದ್ದಾರೆ. ಒಂದೇ ಜ್ಞಾನ, ಒಂದೇ ಮತ, ಎಲ್ಲ ಒಂದೇ ಕೊಡ್ತಿದ್ದಾರೆ. ಅದರಿಂದ ನಾವು ಅದನ್ನು
ಬಾಬಾ ಅದಕ್ಕೆ ಹೇಳ್ತಾರಲ್ಲ ಬ್ರಹ್ಮಬಾಬಾರವರನ್ನು ಫಾಲೋ ಮಾಡಿ ಅಂತ. ಅವರು ಯಾವ ರೀತಿ ಶಿವಬಾಬಾರವರನ್ನು ನೆನಪು ಮಾಡಿ ಶ್ರೀಮತದಂತೆ ನಡೆದು ಅವ್ರು ನಂಬರ್ 1 ಆದರು, ಅವ್ಯಕ್ತ ಫರಿಸ್ತೆ ಆದರು, ಕರ್ಮಾತೀತ ಆದರು. ಅವರ ಸಮಾನ ಅವರನ್ನು ನೀವು ಫಾಲೋ ಮಾಡಿ ಕರ್ಮಗಳಲ್ಲಿ. ಅವ್ರು ಯಾವ ರೀತಿ ಪುರುಷಾರ್ಥ ಮಾಡಿದ್ರು ಅದನ್ನು ನೀವು ನೋಡಿ ಫಾಲೋ ಮಾಡಿ, ಅದನ್ನು ನೀವು ಪ್ರಾಕ್ಟಿಕಲಲ್ಲಿ ತನ್ನಿ ಅಂತ ಬಾಬಾ ತಿಳಿಸಿದ್ದಾರೆ. ಇಷ್ಟು ನಾವು ಮಾಡ್ಕೊಳ್ತಾ ಹೋದರೆ ಇವೆಲ್ಲವೂ ಸಹ ನಾವಲ್ಲಿ ಅನುಭವವನ್ನು ನಾವು ಮಾಡ್ಕೊಳ್ಬೋದು ಅಂತ ಹೇಳ್ತಿದ್ದಾರೆ. ಅಚ್ಚ. ಓಂ ಶಾಂತಿ.